ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತು ಕೂಡ ನಮ್ಮ ಜೊತೆಗೆ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಬೀಜ ತಂತ್ರಜ್ಞಾನದ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಪಲ್ಲವಿ ಎಚ್.ಎಂ. ಮೇಡಮ್ ಅವರಿದ್ದಾರೆ. ನಮಗೆ ಅವರು ಹಿಂದಿನ ಜ್ಞಾನಿ ವಿಜ್ಞಾನಿ ಕಂತಿನಲ್ಲಿ ಈರುಳ್ಳಿಯ ಬೇಸಾಯ ಕ್ರಮಗಳ ಬಗ್ಗೆ, ಬೇಸಾಯ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದರು. ಇವತ್ತು ಕೂಡ ಮೇಡಮ್ ಅವ್ರನ್ನ ಮಾತಾಡಿಸಿ ಈರುಳ್ಳಿಯಲ್ಲಿ ಬೀಜ ಉತ್ಪಾದನೆ ಇರ್ಬೋದು, ಅಂದರೆ ಸೀಡ್ ಪ್ರೊಡಕ್ಷನ್ನು, ಅದರಲ್ಲಿ ಬರುವಂತಹ ಕೆಲವೊಂದಿಷ್ಟು ವೈಜ್ಞಾನಿಕ ಕ್ರಮಗಳು, ಮುಖ್ಯವಾಗಿ ಅವರು ನಮಗೆ ಮೊದಲನೇ ಕಂತಿನಲ್ಲಿ ಹೇಳ್ತಾ ಇದ್ರು ಏನಪ್ಪ ಅಂತಂದರೆ ಈರುಳ್ಳಿಯ ಬೀಜ ಉತ್ಪಾದನೆ ಬಹಳಷ್ಟು ಜನ ರೈತರು ಮಾಡಿಕೊಂಡು ಅವರೇ ಮಾರ್ತಾ ಇದ್ದಾರೆ ಅಂತ ಅಂದ್ಕೊಂಡು, ಆ ರೀತಿ ಮಾಡುವಂತಹ, ತಾವೇ ಉತ್ಪಾದನೆ ಮಾಡುವಂತಹ ರೈತರು ಯಾರಿದ್ದರೆ ಅವರಿಗೋಸ್ಕರ ಈ ಕಂತನ್ನು ನಾವು ಮಾಡಬೇಕು ಅಂದ್ಕೊಂಡು ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಲ್ಲವಿ ಮೇಡಮ್ ಅವ್ರನ್ನ ಮಾತಾಡಿಸಿ ಈರುಳ್ಳಿ ಬೀಜೋತ್ಪಾದನೆ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬರೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮ್ಮ ಜ್ಞಾನಿ ವಿಜ್ಞಾನಿಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ಹಿಂದಿನ ಕಂತಲ್ಲಿ ಮಾತಾಡ್ತಾ ಇದ್ವಿ ಆಗಿತ್ತು ಈರುಳ್ಳಿಯ ಉತ್ಪಾದನೆ ಬಗ್ಗೆ, ಈರುಳ್ಳಿ ಉತ್ಪಾದನಾ ತಂತ್ರಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ವಿ. ಅಲ್ಲೇ ನೀವು ಹೇಳಿದ್ರಿ ನಮಗೆ, ನಾನು ಫಸ್ಟ್ ಇಂಟ್ರಡಕ್ಷನಲ್ಲಿ ಹೇಳಿದ ರೀತಿಯೇ ಬಹಳಷ್ಟು ಕಡೆ ಏನಪ್ಪ ಅಂತಂದರೆ ರೈತರೇ ಈರುಳ್ಳಿ ಬೀಜವನ್ನು ಉತ್ಪಾದನೆ ಮಾಡಿ ಅವರೇ ಮಾರಾಟ ಮಾಡ್ತಾ ಇದ್ದಾರೆ, ಅಥವಾ ಕೆಲವೊಬ್ಬರೇ ಅವ್ರಿಗೆ ಬೇಕಾಗಷ್ಟು ಅವರೇ ಉತ್ಪಾದನೆ ಕೂಡ ಮಾಡ್ಕೊತಾ ಇದ್ದಾರೆ ಅಂತ ಅಂದ್ಕೊಂಡು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈರುಳ್ಳಿಯ ಬೀಜೋತ್ಪಾದನೆಯ ಬಗ್ಗೆ, ಅಲ್ಲಿ ಒಂದಿಷ್ಟು ಬೇಸಾಯ ಕ್ರಮಗಳು, ವೈಜ್ಞಾನಿಕ ಪದ್ಧತಿಗಳು, ಮಾಡಬಾರದೇನು ಮಾಡಬೇಕಾಗಿದೆಯೇನೋ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ರೈತರಿಗೆ ನಿಮ್ಮ ಹತ್ರ ಪಡ್ಕೊಂಡು ರೈತರಿಗೆ ಕೊಡೋಣ ಅಂತ. ಮೇಡಮ್, ಮೊದಲಿಗೆ ನಾನು ಈಗ ಕೇಳೋದಾದರೆ ಈರುಳ್ಳಿಯ ಬೀಜೋತ್ಪಾದನೆ ಅಂದರೆ ಮಾಡ್ತಾ ಇದ್ದಾರಾ, ಮಾಡಲೇಬೇಕಾಗತ್ತಾ, ಹೇಗೆ? ಈರುಳ್ಳಿಯಲ್ಲಿ ಹೈಬ್ರಿಡ್ಗಳಿಲ್ವಾ ಏನು ಅಂತ? ಈರುಳ್ಳಿಯಲ್ಲಿ ಹೈಬ್ರಿಡ್ಗಳನ್ನು ಪ್ರೈವೇಟ್ ಕಂಪ್ನಿಯವರು ಮಾಡಿದ್ದಾರೆ, ಆದರೆ ಹೆಟ್ರೋಸಿಸ್ ಅಂತ ನಾವೇನು ಕಳಿತೀವಿ ಅದು ಎಕನಾಮಿಕಲಿ ವಯಬಲ್ ಇಲ್ಲ. ಅಂದರೆ ನೀವು ಹೈಬ್ರಿಡ್ ಬೆಳೆದ್ರೂ ಅಂತಹ ಇಳುವರಿಲಿ ಅಂಥ ಡಿಫ್ರೆನ್ಸಸ್ಸು ಇಲ್ಲ, ಮತ್ತು ತಳಿಗಳಿಗೂ ಅದಕ್ಕೂ ಹೆಚ್ಚಾಗಿ ಬರ್ತಾ ಇಲ್ಲ. ಹಾಗಾಗಿ ಹೆಚ್ಚಾಗಿ ರೈತರು ತಳಿಗಳನ್ನೇ ಬೆಳೀತಾ ಇದ್ದಾರೆ. ಅದ್ರ ಬಗ್ಗೆನೇ ಹೆಚ್ಚು ಇದೆ. ಯಾಕೆಂದರೆ ನೀವು ಹೈಬ್ರಿಡ್ ಬೀಜೋತ್ಪಾದನೆ ಮಾಡಬೇಕು ಅಂದರೆ ಖರ್ಚು ಜಾಸ್ತಿ ಆಗುತ್ತೆ, ಆದರೆ ಅಷ್ಟು ಖರ್ಚು ಮಾಡಿದ್ರು ಕೂಡ ನಿಮ್ಗೆ ಅಷ್ಟೇ ಇಳುವರಿ ಬರುತ್ತೆ, ಏನೋ 1 ಟನ್ ಹೆಚ್ಚಿಗೆ ಬರ್ಬೋದು. ಹಾಗಾಗಿ ಹೆಚ್ಚಾಗಿ ಇವಾಗ ನಾವು ಈರುಳ್ಳಿನಲ್ಲಿ ತಳಿಗಳನ್ನೇ ನಾವು ಹೆಚ್ಚಾಗಿ ಅವಲಂಬಿತವಾಗಿ, ಈರುಳ್ಳಿಯಲ್ಲಿ ತಳಿಗಳು ಜಾಸ್ತಿ ಇರೋದ್ರಿಂದ ಸಾಮಾನ್ಯವಾಗಿ ರೈತರು ಕೂಡ ಬೀಜೋತ್ಪಾದನೆ ಮಾಡ್ಕೋಬಹುದು. ಅದಕ್ಕಾಗಿ ಮೇಡಮ್, ಈರುಳ್ಳಿ ನೀವು ಹೇಳ್ತಾ ಇದ್ರಿ 120ರಿಂದ 135, 4 ತಿಂಗಳು 10-15 ದಿವಸದ ಜಾಸ್ತಿಯ ಬರೀ ಈರುಳ್ಳಿ ಗಡ್ಡೆ ಬೆಳೆಯೋದಾದರೆ, ಈರುಳ್ಳಿ ಬೀಜ ಉತ್ಪಾದನೆ ಮಾಡೋದಾದರೆ ಅದರದ್ದು ಸೈಕಲ್ ಸಾಮಾನ್ಯವಾಗಿ ಉದ್ದ ಇರ್ತದೆ, ಎಷ್ಟು ದಿವಸ ಬೇಕಾಗುತ್ತೆ, ಹೆಂಗೆ ಏನೋದು? ಈರುಳ್ಳಿ ಬೀಜೋತ್ಪಾದನೆಗೆ ಇದು ಬಯಾನಿಯಲ್ ಕ್ರಾಪ್ ಅಂತೇನೋ, ದ್ವೈವಾರ್ಷಿಕ ಬೆಳೆ. 2 ಸೀಸನ್ನು ನಾವು ಬೀಜವನ್ನು ಉತ್ಪಾದನೆ ಮಾಡಬೇಕಾಗಿರುತ್ತೆ. ಮೊದಲನೇ ಸೀಸನ್ನಲ್ಲಿ ಬೀಜ ಹಾಕಿದ್ರೆ ಗೆಡ್ಡೆ ಬರುತ್ತೆ. ಅಂದರೆ ನಾವು ಜೂನ್ನಲ್ಲಿ ನಾವು ಬೀಜನ ಹಾಕಿದ್ರೆ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಿಮ್ಗೆ ಗೆಡ್ಡೆ ಬರುತ್ತೆ. ಆ ಗೆಡ್ಡೆನ ನೀವು ಮತ್ತೆ ಒಣಗಿಸಿ ಒಂದು 30 ದಿವಸ ಬಿಡಬೇಕು. ಆಮೇಲೆ ನೀವು ನವೆಂಬರಲ್ಲಿ ನೀವು ಗೆಡ್ಡೆ ಹಾಕಬೇಕು. ಫಸ್ಟ್ ಬೀಜದಿಂದ ಗಡ್ಡೆ ಮಾಡ್ತಿರಲ್ವಾ, ಅದು ಸಾಮಾನ್ಯವಾಗಿ ಈರುಳ್ಳಿ ಬೇಸಾಯ ತರನೇ ಇರುತ್ತೆ, ಅಲ್ಲೇನಾದ್ರು ಬೇರೆ ಇರುತ್ತೆ? ಇಲ್ಲ, ಅದು ಸಾಮಾನ್ಯವಾಗಿ ನಾವು ಹೆಂಗೆ ವಾಣಿಜ್ಯ ಬೆಳೆ ಮಾಡ್ತೀವಿ ಗಿಡ್ಡೆ ಉತ್ಪಾದನೆಗೆ, ಅದೇ ರೀತಿಯಾಗಿ ಮಾಡ್ತೀವಿ. ಬಟ್ ಇಲ್ಲಿ ನಾವು ಎಚ್ಚರಿಕೆ ವಹಿಸಬೇಕಾಗಿರೋದು ಅಂದರೆ ಎಲ್ಲಿಂದ ಬೀಜ ತರ್ತೀವಿ ಅನ್ನೋದು. ಯಾಕೆಂದರೆ ಬೀಜ ಉತ್ಪಾದನೆ ಆಗಿರೋದ್ರಿಂದ ನಮಗೆ ಗೊತ್ತಿರೋವಂಥ ಕಡೆ ಗ್ಯಾರಂಟಿ ಹೌದು ಇದರಲ್ಲಿ ಗುಣಮಟ್ಟವಾದ ಒಂದು ಜೈವಿಕವಾಗಿ ಶುದ್ಧವಾಗಿದೆ ಅನ್ನೋ ಕಡೆ ನಾವು ಬೀಜಗಳನ್ನು ತಗೊಂಡು ನಾವು ಗೆಡ್ಡೆನ ಮಾಡ್ಕೋಬೇಕಾಗುತ್ತೆ. ಕ್ರಮ ಎಲ್ಲ ಸೇಮ್, ನಾನು ಆಗಲೇ ಹೇಳಿದಾಗೆ ಕಳೆದ ಕಂತನ ನಾವೇನು ಮಾತಾಡಿದ್ದೀವಲ್ಲ ಅದೇ ರೀತಿ. ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಬೀಜ ಉತ್ಪಾದನೆ ಮಾಡೋದಕ್ಕೆ ನಮಗೆ ದೊಡ್ಡ ಗೆಡ್ಡೆಗಳು ಬೇಕಾಗಿಲ್ಲ, ಮಧ್ಯಮ ಗಾತ್ರದ ಗೆಡ್ಡೆಗಳು, ಅಂದರೆ 60ರಿಂದ 80 ಗ್ರಾಮ್ ಒಳಗಡೆ ಇರಬೇಕು. ಆ ಸಣ್ಣ ಗಾತ್ರದ ಗೆಡ್ಡೆಗಳು ನಮ್ಗೆ ಹೆಚ್ಚು ಬೇಕಾಗಿರೋದ್ರಿಂದ ನೀವು ಒಂದು ಸ್ವಲ್ಪ ಅಂತರ ಕಡಿಮೆ ಮಾಡಿದ್ರೆ ಅನುಕೂಲ. ಅಂದ್ರೆ ದೊಡ್ಡ ಗೆಡ್ಡೆಗಳು ಬಂದ್ರೆ ಏನಾಗುತ್ತೆ, ಅದರಲ್ಲೂ ನಮ್ಗೆ ಬೀಜೋತ್ಪಾದನೆ ಮಾಡಬಹುದು, ಅಂದ್ರೆ ಬಲ್ಕಿನೆಸ್ ಆಗುತ್ತೆ. ಅಂದ್ರೆ ನೀವು ನೆಕ್ಸ್ಟ್ ಗೆಡ್ಡೆ ಹಾಕ್ಬೇಕಾದ್ರೆ ಇಷ್ಟು ಬಲ್ಕ್ ಕ್ವಾಂಟಿಟಿ ನಮಗೆ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಮಧ್ಯಮ ಗಾತ್ರದ ಗೆಡ್ಡೆ ಆದ್ರೆ ನಿಮಗೆ ಅದು ಎಕನಾಮಿಕಲಿ ಫೀಸಿಬಲ್. ಹಾಗಾಗಿ ಮಧ್ಯಮದ ಗಾತ್ರದ ಗೆಡ್ಡೆಗಳು ಬರೋ ಹಾಗೆ ನಾವು ಬೀಜೋತ್ಪಾದನೆಗೆ ಮಾಡ್ಕೋಬಹುದು. ಒಣಗಿಸಿ ಏನ್ ಮಾಡಬೇಕು, ಇಲ್ಲಿ ನೀವು ಗೆಡ್ಡೆಗಳನ್ನ ಗ್ರೇಡಿಂಗ್ ಮಾಡಬೇಕು. ಇದು ಸಾಮಾನ್ಯವಾಗಿ ನೀವು ಗೆಡ್ಡೆ ಕಮರ್ಷಿಯಲ್ ಪ್ರೊಡಕ್ಷನ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಸಣ್ಣ ಗಾತ್ರ ಅಂದರೆ 40 ಗ್ರಾಮ್ಗಿಂತ ಕಡಿಮೆ ತೂಕದ್ದು
40ರಿಂದ 80 ಗ್ರಾಮ್ದು ಒಂದು ಕೆಟಗರಿ ಬಂದರೆ 80ರಿಂದ ಅದಕ್ಕಿಂತ ಹೆಚ್ಚಿಗೆ ಇರೋದನ್ನ ದೊಡ್ಡ ಗಾತ್ರದ ಗೆಡ್ಡೆಗಳು ಅಂತ ಹೇಳ್ತೀವಿ. ಇಲ್ಲಿ ನಾವು ಮಧ್ಯಮ ಗಾತ್ರದ ಗೆಡ್ಡೆಗಳನ್ನೇ ಬಳಸಬೇಕು. ಮತ್ತೆ ಒಂದೇ ಒಂದು ಸರ್ಕಲ್ ಒಂದೇ ಗೆಡ್ಡೆ ಇರಬೇಕು. ಸಾಮಾನ್ಯವಾಗಿ ನೋಡಿರ್ಬೋದು ಕೆಲವೊಂದ್ಸರಿ ಡಬಲ್ಸ್ ಅಂತೀವಿ, ಡಬಲ್ ಅಂದ್ರೆ 2 ಗೆಡ್ಡೆ ಕೂಡ್ಕೊಂಡಿರುತ್ತೆ, ಅಂಥದ್ದನ್ನ ಬಳಸಬಾರ್ದು. ಯಾಕಂದ್ರೆ ಡಬಲ್ ಗೆಡ್ಡೆನ ನಾವೇನಾದ್ರು ಬಳಸಿದ್ರೆ ಅದರಿಂದ ಬರುವಂತ ಬೀಜಗಳು ಡಬಲ್ ಗೆಡ್ಡೆನೇ ಕೊಡೋದು. ಸೊ ಹಾಗಾಗಿ ನಾವೇನು ಹೇಳ್ತೀವಿ ಅಂದರೆ ನೀವು ಮಧ್ಯಮ ಗಾತ್ರದ ಗೆಡ್ಡೆಗಳನ್ನು ಡಬಲ್ಸ್ ಇಲ್ಲದೆ ಇರೋದನ್ನು ನಾವು ಬೆಳಿಬೇಕಾಗತ್ತೆ. ಇನ್ನೊಂದು ನಾನು ಆಗಲೇ ಹೇಳೋದು ಮರೆತೆ, ನೀವೇನಾದರೂ ಹೆಚ್ಚು ಯೂರಿಯಾ ಸಾರಜನಕ ಅಂಶವನ್ನು ಕೊಟ್ಟರೇನಾಗುತ್ತೆ, ಗೆಡ್ಡೆ ಸ್ಪ್ಲಿಟ್ ಆಗುತ್ತೆ, ಒಡೆಯುತ್ತೆ ಗೆಡ್ಡೆಗಳು. ಹಂಗಾಗಿ ನೀವು ಯೂರಿಯಾನ ನೇರವಾಗಿ ಕೊಡಬಾರ್ದು ಅಂತ ಹೇಳ್ತೀವಿ ನಾವು. ಯೂರಿಯಾ ನೇರವಾಗಿ ಬಳಸಬೇಡಿ. ಮತ್ತೆ ಬೀಜ ಹಾಕಿ ಗೆಡ್ಡೆ ಉತ್ಪಾದನೆ ಮಾಡಬೇಕಾದ್ರೆ ಯೂರಿಯಾನ ನೇರವಾಗಿ ಬಳಸಬೇಡಿ. ಅದ್ರ ಬದಲು ಕಾಂಪ್ಲೆಕ್ಸ್ ಅಲ್ಲಿ ನಾವು ಸಾರಜನಕ ಕೊಡಬೇಕು. ಹೆಚ್ಚಿಗೆ ಗೊಬ್ಬರ ಕೊಟ್ಟಷ್ಟು ಏನಾಗುತ್ತೆ, ಗೆಡ್ಡೆ ದಪ್ಪ ಆಗ್ತಾ ಸ್ಪ್ಲಿಟ್ ಆಗುತ್ತೆ, ಡಬಲ್ಸ್ ಬರುತ್ತೆ. ಅದನ್ನ ಅವರು ಪಿಟ್ ಗೆಡ್ಡೆಗಳು ಅಂತ ಹೇಳ್ತಾರೆ. ಅದನ್ನ ನಾವು ಬರ್ದೇ ಇರೋ ಹಾಗೆ ನಾವು ನೋಡ್ಕೋಬೇಕು. ಸೊ ನೀವು ಒಣಗಿಸ್ಬೇಕಾದ್ರೆ ಫಸ್ಟ್ ಒಣಗಿಸಾದ್ಮೇಲೆ ಗಡ್ಡೆಗಳನ್ನ ಬೇರೆ ಬೇರೆ ಮಾಡೋದು. ಸಾಮಾನ್ಯವಾಗಿ ಹೇಳಿದ್ರೆ ಒಂದು 40ರಿಂದ 80 ಗ್ರಾಮ್ ಇರುವಂತಹ ಗಡ್ಡೆಗಳನ್ನೇ ಸಾಮಾನ್ಯವಾಗಿ ತಗೊಂಡು ಬಳಸ್ತಾರೆ ಅಂತ ಅಂದ್ಕೊಂಡು ಇದನ್ನ ಬಳಸೋದು ನಾಟಿ ಮಾಡೋದು ಅಂತಂದ್ರೆ ಹೇಗೆ ಏರ್ ಮಡಿಲ್ ಮಾಡಬೇಕು, ಅಂತರ ಎಷ್ಟಿರಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಯಾವ ತಿಂಗಳಲ್ಲಿ ಮಾಡ್ತಾರೆ ಸಾಮಾನ್ಯವಾಗಿ, ಹೆಂಗೆ ಮಾಡೋದು? ಈ ಗೆಡ್ಡೆಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ನಾನು ಹೇಳಿದೆ ಮಧ್ಯಮ ಗಾತ್ರದ ಗೆಡ್ಡೆ ಇರಬೇಕು, ಜೊತೆಗೆ ಡಬಲ್ಸ್ ಇರಬಾರ್ದು, ಪಿಟ್ ಗೆಡ್ಡೆಗಳಿರಬಾರ್ದು. ಆದ್ರೆ ನಮ್ಗೆ ಸಮಸ್ಯೆ ಏನಂದ್ರೆ ಮೇಲ್ಗಡೆಯಿಂದ ನೋಡಿದ್ರೆ ಗೆಡ್ಡೆ ಒಳಗಡೆ ನಿಮ್ಗೆ ಸ್ಪ್ಲಿಟ್ ಆಗಿರೋದು ಕಾಣಿಸಲ್ಲ, ಸ್ಪ್ಲಿಟ್ ಬಲ್ಬ್ಸ್ ಕಾಣಿಸಲ್ಲ. ಗೆಡ್ಡೆ ಡಬಲ್ಸ್ ಇರೋದು ಸಾಮಾನ್ಯ ಗೊತ್ತಾಗುತ್ತೆ, ಬಟ್ ಒಳಗಡೆ ಸ್ಪ್ಲಿಟ್ ಇರುತ್ತಲ್ಲ ಜೋಡಿ ಗೆಡ್ಡೆಗಳಿರೋದು ನಮಗೆ ಗೊತ್ತಾಗಲ್ಲ. ಇವಾಗ ಏನಾಗುತ್ತೆ, 1 ಎಕರೆಗೆ ನಾವು ಗೆಡ್ಡೆ ಹಾಕಿದ್ರೆ, ಬೀಜ ಹಾಕಿ ನಾವು ಗೆಡ್ಡೆ ಉತ್ಪಾದನೆ ಮಾಡಿದ್ರೆ ಸುಮಾರು 2-2.5 ಎಕರೆ ನಾವು ಬೀಜೋತ್ಪಾದನೆ ಮಾಡ್ಬೋದು. 1 ಎಕರೆ ಗೆಡ್ಡೆ ಏನು ಬರುತ್ತೆ, ನಾವು ಅದನ್ನದೇ 2-2.5 ಎಕರೆ ನಾವು ಬೀಜೋತ್ಪಾದನೆ ಗೆಡ್ಡೆ ಮಾಡ್ಬೋದು. ಆ ಥರ ನಮಗೆ 3:1 ಆ್ಯಕ್ಚುಲಿ 1:3 ಅಥವಾ 3:1 ರೇಷಿಯೋದಲ್ಲಿ ಅದು ಬರುತ್ತೆ. ಅಂದರೆ 1 ಎಕರೆಯಲ್ಲಿ ನಾವು ಬೀಜ ಹಾಕಿ ಬಂದಿರೋ ಗೆಡ್ಡೆಯಿಂದ 3 ಎಕರೆಗೆ 2.5ರಿಂದ 3 ಎಕರೆ ಅಂತ ನಾಟಿ ಮಾಡ್ಬೋದು. ಅಷ್ಟು ಅದು ನಮಗೆ ಮೇಲ್ಗಡೆಯಿಂದ ನೋಡಿದ್ರೆ ಗೊತ್ತಾಗಲ್ಲ. ಅದಕ್ಕೆ ಏನು ಇದೆ, ಅದಕ್ಕೇನು ಮಾಡ್ಬೋದು ಅಂದರೆ ನಾಟಿ ಮಾಡೋದಕ್ಕೆ ಮೊದಲು, ಬಿತ್ತನೆ ಮಾಡೋದಕ್ಕೆ ಮೊದಲು ಏನು ಮಾಡಬೇಕು, ಆ ಗೆಡ್ಡೆಗಳ ಮೇಲ್ಗಡೆ ಒಂದು ಭಾಗ ಅಂದರೆ ಮೇಲ್ಗಡೆ ತೊಟ್ಟು ಕೆಳಗಡೆ ಬೇರೆ ಇರುತ್ತೆ. ಈ ಥರ ಗೆಡ್ಡೆ ಮೇಲ್ಗಡೆಯಿಂದ ಮೂರನೇ ಒಂದು ಭಾಗವನ್ನು ಕತ್ತರಿಸ್ಬೇಕು. 3ನೇ ಒಂದು ಭಾಗ ಕತ್ತರಿಸಿ ಏನಾಗುತ್ತೆ, ನಿಮಗೆ ಒಳಗಡೆ ಕಾಣಿಸುತ್ತೆ ಎಷ್ಟು ಸೆಂಟ್ರ್ ಇದೆ, 1 ಸೆಂಟ್ರ್ ಇದೆ, 2 ಸೆಂಟ್ರ್ ಇದೆಯಾ, 3 ಸೆಂಟ್ರ್ ಅಂತ. ಅದ್ರಲ್ಲಿ ನಾವು 1 ಸೆಂಟ್ರ್ ಇರುವಂಥ ಗೆಡ್ಡೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡಿಕೊಂಡು ಅಂಥ ಗೆಡ್ಡೆಗಳನ್ನ ನಾವು ಕಡ್ಡಾಯವಾಗಿ ಬೀಜೋಪಚಾರ ಮಾಡಲೇಬೇಕು, ಗೆಡ್ಡೆ ಉಪಚಾರ ಮಾಡಲೇಬೇಕು. ಇಲ್ಲಾಂದ್ರೆ ಏನಾಗುತ್ತೆ ನಿಮಗೆ, ಹೇಳ್ತೀನಿ ನಾನು, ಇಲ್ಲ ನಾವು ಗೆಡ್ಡೆ ಉಪಚಾರ ಮಾಡಿಲ್ಲ ಅಂದ್ರೆ ನಿಮಗೆ ಗೆಡ್ಡೆಗಳು ಅಲ್ಲೇ ಕೊಳಿತವೆ. ಯಾಕೆ ನಾವು ಕತ್ತರಿಸಿರ್ತೀವಿ, ಕಟ್ ಮಾಡಿರ್ತೀವಿ. ಎರಡು ಉಪಯೋಗ ಏನು ಅಂದರೆ, ಕತ್ತರಿಸಿರೋದ್ರಿಂದ ನಿಮಗೆ ಅದರದ್ದು ಗುಣಮಟ್ಟ ಗೊತ್ತಾಗುತ್ತೆ, ಸಿಂಗಲ್ ಸೆಂಟ್ರಿಕಾ ಡಬಲ್ ಸೆಂಟ್ರಿಕ್ ಅಂತ ಗೊತ್ತಾಗುತ್ತೆ. 2ನೇ ಅಡ್ವಾಂಟೇಜ್ ಏನಂದರೆ ಶೀಘ್ರವಾಗಿ ಮೊಳಕೆ ಬರುತ್ತೆ. ಅಂದರೆ ನೀವು ಪೂರ್ಣ ಗೆಡ್ಡೆ ಹಾಕಿದಾಗ ಮೊಳಕೆ ಬರಲ್ಲ ಅಂತಲ್ಲ, ಆದರೆ 1 ವಾರ 15 ದಿವಸ ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ. ಆದರೆ ನಾವು ಗೆಡ್ಡೆ ಕಟ್ ಮಾಡಿ ಹಾಕೋದ್ರಿಂದ ಏನಾಗುತ್ತೆ, ನಿಮಗೆ ಒಂದು 3-4 ದಿವಸದಲ್ಲೇ ಒಂದು 1/4 ಇಂಚು 3/4 ಇಂಚು ನಿಮಗೆ ಗೆಡ್ಡೆ ಬೆಳೆದು ಬಿಡುತ್ತೆ, ಫಾಸ್ಟ್ ಗ್ರೋತ್ ಬರುತ್ತೆ. ಸೊ ಹಂಗಾಗಿ ಉಪಚಾರ ಏನು ಮಾಡಬೇಕು ಅಂತ ಹೇಳಿದ್ರೆ, ರಾಸಾಯನಿಕವಾಗಿ ಮಾಡೋರಿಗೆ ಬ್ಯಾವಿಸ್ಟಿನ್ ಕಾರ್ಬನ್ ಡೈಸಿಯಮ್ ಅಂತ ಸಿಗುತ್ತಲ್ಲ, ಅದು 1 ಲೀಟ್ರ್ ನೀರಿಗೆ 2 ಗ್ರಾಮ್ನಂತೆ. ಇವಾಗ 200 ಲೀಟ್ರ್ ಯೂಶಲಿ ನಾವು 200 ಲೀಟ್ರ್ ಬ್ಯಾರಲ್ ಉಪಯೋಗಿಸ್ತೀವಿ ಅಂದರೆ ಅದಕ್ಕೆ ನಿಮಗೆ 200 ಲೀಟ್ರ್ ಅಂದರೆ ನಿಮಗೆ 400 ಗ್ರಾಮ್ ಅಷ್ಟು ನೀವು ಪುಡಿಯನ್ನು ಹಾಕಿ ದ್ರಾವಣ ಮಾಡೋ, ಅದು ಬಿಳಿ ದ್ರಾವಣ ಆಗುತ್ತೆ. ಅದರೊಳಗಡೆ ನಾವು ಗೆಡ್ಡೆಗಳನ್ನೇನು ಮಾಡಬೇಕು, ಅದರೊಳಗೆ ಮುಳುಗಿಸ್ಬೇಕು. ಒಂದು 20 ನಿಮಿಷ ಬಿಡಬೇಕು. 20 ನಿಮಿಷ ಕನಿಷ್ಠ ನಾವು ಅದ್ರ ಒಳಗಡೆ ಬಿಟ್ಬಿಟ್ಟು ಆಮೇಲೆ ಅದನ್ನು ತೆಗೆದುಬಿಟ್ಟು ನೀರಲ್ಲಿ ಅಂದರೆ ಗಾಳಿಗೆ ಹಾರಾಕಿ ಅದನ್ನು ನೀವು ನೇರವಾಗಿ ಬಿತ್ತನೆ ಮಾಡಬೇಕು. ಇದು ನಾನು ಒಂದೇ ನಿಮಿಷಕ್ಕೆ ಹಿಂಗೆ ಅದು ಬಿಟ್ಟು ತೆಗಿತೀನಿ ಅಂದರೆ ಅದು ಉಪಯೋಗ ಇಲ್ಲ. ನೀವು ಬೀಜೋಪಚಾರ ಗೆಡ್ಡೆ ಉಪಚಾರ ಮಾಡ್ತಿದ್ದೀವಿ ಅಂದರೆ ಕಡ್ಡಾಯವಾಗಿ 20 ನಿಮಿಷ ನೆನೆಸ್ಬಿಟ್ಟು ಮಾಡಿ. ಇಲ್ಲಪ್ಪ ನಾನು ಕೆಮಿಕಲ್ ಬಳಸಲ್ಲ, ನಾನು ರಾಸಾಯನಿಕ ರಹಿತವಾಗಿ ನಾನು ಮಾಡ್ತೀನಿ ಅಂದರೆ ಆಗಲೂ ನೀವು ಬೀಜೋಪಚಾರ ಮಾಡಬೇಕು. ಅದಕ್ಕೆ ನೀವು ಟ್ರೈಕೋಡರ್ಮಾ ಸೂಡೋಮೋನಾಸ್ ಅಂತ ಸಿಗುತ್ತೆ. ಏನಿಲ್ಲ, 200 ಲೀಟ್ರ್ ನೀರಿಗೆ 1 kg ಟ್ರೈಕೋಡರ್ಮಾ 1 kg ಸೂಡೋಮೋನಾಸು ನಿಮಗೆ ಪೌಡ್ರ್ ಫಾರ್ಮುಲೇಷನ್ಸಲ್ಲಿ ಸಿಗುತ್ತೆ. ಅದನ್ನು ಹಾಕಿಬಿಟ್ಟು ಕಲಿಸ್ಬಿಟ್ಟು ಸೇಮ್ ಅದೇ ಥರ ಕಟ್ ಮಾಡಿರೋ ಗೆಡ್ಡೆನ, ಚೆನ್ನಾಗಿರೋ ಗೆಡ್ಡೆಗಳನ್ನ ಆಯ್ಕೆ ಮಾಡ್ಕೊಂಡಿರೋ ಗೆಡ್ಡೆಗಳನ್ನ 20 ನಿಮಿಷ ಅದರೊಳಗೆ ಅದ್ಬಿಟ್ಟು 20 ನಿಮಿಷ ತದನಂತರ ನೀವು ಅದನ್ನು ಎತ್ಬಿಟ್ಟು ಮಾಡಬೇಕು. ರೈತರು ಮಿಕ್ಕವಾಗಿ ತಪ್ಪು ಮಾಡೋದೇನೆಂದರೆ, ಇವಾಗ ಎಲ್ಲ ಮಾಡ್ತಾರೆ 20 ನಿಮಿಷ ಅದೇ ಥರ ತೆಗಿತಾರೆ, ಆದರೆ ಆ ದ್ರಾವಣದಲ್ಲಿ ಅದೇ ಥರ ಮಾಡೋಕ್ಕಾಗಲ್ಲ. 3 ಸಾರಿ ಬಳಸಿದ್ಮೇಲೆ 4ನೇ ಸಾರಿ ಹೊಸ ದ್ರಾವಣ ಮಾಡ್ಕೋಬೇಕು. ಎಷ್ಟೋ ರೈತರದ್ದು ಮಾಡೋ ತಪ್ಪೇನು ಅಂದರೆ, ಇವರು ಒಂದೇ ಬಾರಿ ದ್ರಾವಣ ಮಾಡಿದ್ರೆ ಅದ್ದಿ ತೆಗೆದ್ರೆ ನಿಮ್ಗೆ ಅದು ಔಷಧಿ ಅಂಶ ಇರೋದಿಲ್ಲ.
ಆಮೇಲೆ ಮೂರನೇ ಬಾರಿ ಆದ್ಮೇಲೆ 4ನೇ ಬಾರಿಗೆ ನೀವೇನು ಬೀಜೋಪಚಾರ ಹಾಕಿದ್ರೆ ಅದರೊಳಗಡೆ ಔಷಧಿ ಅಂಶ ಇರೋದಿಲ್ಲ, ಬರೀ ಬಣ್ಣ ಮಾತ್ರ ಇರುತ್ತೆ. ಸೊ ಹಂಗಾಗಿ 3 ಸಾರಿ ಅದು ತೆಗೆದ ಮೇಲೆ 4ನೇ ಸಾರಿಗೆ ಹೊಸ ದ್ರಾವಣ ಮಾಡ್ಕೋಬೇಕು. ಇನ್ನು ಸಾಲು ಅಂದ್ರೆ ಎಷ್ಟು ಹಾಕಬೇಕು, ಎಷ್ಟು ಸಾಲು ಅಂದ್ರೆ ಇದಕ್ಕೆ ಸುಮಾರು ನಿಮ್ಗೆ 1.5 ಅಡಿಯಿಂದ 2 ಅಡಿ ಸಾಲು ಮಾಡಬೇಕು. ಸಾಲು ಮಾಡಿ ಒಂದು ಗಿಡ್ಡೆಯಿಂದ ಇನ್ನೊಂದು ಗಿಡಕ್ಕೆ ಸುಮಾರು ಒಂದು ಅರ್ಧದಿಂದ 1/4 ಅಡಿ ಅಂತರ ಕೊಡ್ಬೇಕು. ಯಾಕೆಂದ್ರೆ ಇದು ಬೆಳಿಬೇಕು. ಸುಮಾರು ನಿಮ್ಗೆ 2 ಅಡಿ ಗಿಡ ಎತ್ತರ ಬರುತ್ತೆ. ಹೂ ಬಿಡೋ ಟೈಮಲ್ಲಿ 2 ಅಡಿ ಎತ್ತರ ಬರುತ್ತೆ. ಆಮೇಲೆ ಹೆಚ್ಚು ಕೌಲು ಬಂದಷ್ಟು ನಿಮ್ಗೆ ಹೂಗಳ ಸಂಖ್ಯೆ ಹೆಚ್ಚಿಗೆ ಆಗುತ್ತೆ, ಇಳುವರಿ ಹೆಚ್ಚಿಗೆ ಬರುತ್ತೆ. ಇನ್ನೊಂದು ಅಂತಂದ್ರೆ ಯಾವ ಪ್ರದೇಶದಲ್ಲಿ ಸೂಕ್ತ. ಇವಾಗ ಈರುಳ್ಳಿ ಬೆಳೆಯುವಂತಹ ಎಲ್ಲಾ ಪ್ರದೇಶದಲ್ಲೂ ಬೀಜೋತ್ಪಾದನೆ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಹೂ ಬರುತ್ತೆ. ನಾವು ಹೂ ಬರಲ್ಲ ಅಂತ ಹೇಳಲ್ಲ, ಹೂ ಬರುತ್ತೆ, ಬೀಜನೂ ಕಟ್ಟುತ್ತೆ. ಆದ್ರೆ ಶೇಕಡವಾರು ಕಡಿಮೆ, ಹೂವಿನ ಗಾತ್ರ ಚಿಕ್ಕದಾಗ್ಬಿಡುತ್ತೆ. ಆಮೇಲೆ ಬಂದಂತ ಹೂವಿನ ಒಳಗಡೆ ಎಲ್ಲಾ ಹೂಗಳು ಬೀಜ ಕಟ್ಟಲ್ಲ. ಬೀಜ ಕಟ್ಟಿದ್ರೆ ಪಾಲಿನೇಷನ್ ಆದ್ರೂ ಕೂಡ ಫರ್ಟಿಲೈಸೇಷನ್ ಆಗಲ್ಲ. ಫರ್ಟಿಲೈಸೇಷನ್ ಆದ್ರೆ ಡೆವಲಪ್ಮೆಂಟ್ ಆಗೋದಿಲ್ಲ. ಅದು ನಿಮಗೆ ಈ ಚಿಕ್ಕ ಬೀಜ ಅಂದ್ರೆ ಇಮ್ಮೆಚೂರ್ ಸೀಡ್ಸ್ ಹೆಚ್ಚಿಗೆ ಬರುತ್ತೆ. ಸೂಕ್ತವಾದಂಥದ್ದಂದ್ರೆ ನಿಮಗೆ ಡ್ರೈ ಕ್ಲೈಮೇಟ್, ಕೂಲ್ ಕಂಡೀಷನ್ ಇರಬೇಕು, ತಂಪಾಗಿರ್ಬೇಕು, ಒಣ ಹವೆ ಇರಬೇಕು. ಅಂದ್ರೆ ಹೂ ಬಿಡೋ ಟೈಮಿಗೆ ಅಂತ ಪ್ರದೇಶದಲ್ಲಿ ನಿಮಗೆ ಬಹಳ ಚೆನ್ನಾಗಿ ನಿಮ್ಗೆ ಹೂ ಚೆನ್ನಾಗಿ. ಅಂತ ಪ್ರದೇಶ ಅಂತಂದ್ರೆ ಬಾಗಲಕೋಟೆನಲ್ಲಿ ಎಲ್ಲಾ ಕಡೆ ಬರೋದಿಲ್ಲ. ನರಗುಂದು, ನವಲ್ಗುಂದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ನರಗುಂದು, ನವಲ್ಗುಂದಲ್ಲಿ ನಿಮ್ಗೆ ಬೀಜದ ಇಳುವರಿ ಚೆನ್ನಾಗಿ ಬರುತ್ತೆ. ಅಲ್ಲಿ ಸುಮಾರು ನಿಮ್ಗೆ 4 ಕ್ವಿಂಟಲ್ ವರೆಗೂ ಬೆಳಿತಾರೆ. ನೀವು ನಾರ್ತ್ ಹೋದಂಗೆ, ನೀವು ಮಹಾರಾಷ್ಟ್ರ ಜಾಲ್ನಾಗೆಲ್ಲ ಹೋದ್ರೆ 4ರಿಂದ 5 ಕ್ವಿಂಟಲ್ ಬೆಳಿತಾರೆ. ಅಂದ್ರೆ ನಿಮ್ಗೆ ಏನಾದ್ರೆ ಪ್ರೊಡಕ್ಷನ್ ಡ್ರೈ ಮತ್ತೆ ಕೂಲ್ ಕ್ಲೈಮೇಟ್ ಇರ್ಬೇಕು. ಇವಾಗ ಮೈಸೂರಲ್ಲೂ ಬೆಳಿಬೋದು ಈರುಳ್ಳಿ ಬೀಜ, ಮೈಸೂರಲ್ಲೂ ಬೆಳೆಯುತ್ತೆ. ಆದ್ರೆ ನಿಮ್ಗೆ ಅಬ್ಬಬ್ಬಾ ಅಂತಂದ್ರೆ ಒಂದು 80 kg 100 kg ಬಂದ್ರೆ ಇಚ್ಚಷ್ಟೇ ಒಂದ್ ಎಕರೆಗೆ. ಹಂಗಾಗಿ ಅದು ಇಲ್ಲಿ ಎಕನಾಮಿಕ್ಸ್ ಇಲ್ಲ ಇದಕ್ಕೆ. ಹಂಗೇನಾದ್ರು ಮಾಡಿದ್ರೆ 1 kgಗೆ ನಾವು 5,000 ರೂಪಾಯಿ ಆಗ್ಬಿಡುತ್ತೆ ಒಂದು ಉತ್ಪಾದನೆ ವೆಚ್ಚ ತಗೊಂಡ್ರೆ. ಅದೇ ನೀವು ನರಗುಂದು, ನವಲ್ಗುಂದ್ ಕಡೆ ಎಲ್ಲ ಹೋದ್ರೆ ನಿಮ್ಗೊಂದು 1,200 ರೂಪಾಯಿ 1 kgಗೆ ವೆಚ್ಚ ಬರುತ್ತೆ. ಅಷ್ಟು ವೆಚ್ಚ ಬರುತ್ತೆ. ಅದು ಸೀಸನ್ ಅಂದ್ರೆ ಪ್ಲಸ್ ರೀಜನ್, ಯಾವ ಪ್ರದೇಶದಲ್ಲಿ ಬೆಳಿಬೇಕು, ಬೆಳೆದ್ರೆ ನನಗೆ ಎಷ್ಟು ಇಳುವರಿ ಬರುತ್ತೆ ಅನ್ನೋದ್ರ ಆಧಾರದ ಮೇಲೆ. ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ನೀವು ನಾಟಿ ಮಾಡ್ಬಿಡ್ಬೇಕು, ಸರಿಯಾಗಿ ಚಳಿಗಾಲಕ್ಕೆ ಸಿಗಬೇಕು. ಅಂದ್ರೆ ನಾವು ಅಕ್ಟೋಬರ್ ನಾಟಿ ಮಾಡಿದಾಗ, ಅಕ್ಟೋಬರ್ ಅಂದ್ರೆ ನವೆಂಬರ್, ಯೂಶಲಿ ನವೆಂಬರ್ ನಾಟಿ ಮಾಡಲಾಗುತ್ತೆ. ನವೆಂಬರ್ ಡಿಸೆಂಬರ್ 10ನೇ ತಾರೀಕುವರೆಗೂ ನಿಮ್ಗೆ ಆಲ್ಮೋಸ್ಟ್ ಒಂದು 40-45 ದಿವಸ ನಿಮ್ಗೆ ಗಿಡಗಳ ಬೆಳವಣಿಗೆಗೆ ಸಮಯ ಸಿಗುತ್ತೆ. ಬೆಳವಣಿಗೆ ಆಗಬೇಕು, ಎಲೆಗಳು ಬೆಳೆದಿರಬೇಕು. ಆವಾಗ ನಿಮ್ಗೆ ನೀವು ನೋಡಿ ಡಿಸೆಂಬರ್ ಅಲ್ಲಿ ಟೆಂಪರೇಚರ್ ಡ್ರಾಪ್ ಆಗುತ್ತೆ. ಡಿಸೆಂಬರ್ ಇಂದ ಜಾನ್ವರಿ 15th ವರೆಗೂ ನಿಮ್ಗೆ ತಂಪಾಗಿರುತ್ತೆ ವಾತಾವರಣ. ಮತ್ತೆ ಡೇ ಲೆಂತ್ ತುಂಬಾ ಕಡಿಮೆ, ಅಂದ್ರೆ ಶಾರ್ಟ್ ಡೇ, ಕಡಿಮೆ ಅವಧಿ. ಇದು ವರ್ನಲೈಸೇಷನ್ ಅಂತೀವಿ ನಾವು, ವರ್ನಲೈಸೇಷನ್ ಪೀರಿಯಡ್ ಇದು. ಈ ವರ್ನಲೈಸೇಷನ್ ಪೀರಿಯಡ್ ಕರೆಕ್ಟ್ ಆಗಿ ಸಿಕ್ಕಿದ್ರೆ ಅದೊಂದು ನಿಮ್ಗೆ 40-45 ದಿವಸ ನಿಮ್ಗೆ ವರ್ನಲೈಸೇಷನ್ ಪೀರಿಯಡ್ ಸಿಗಬೇಕು. 40 to 45 ಡೇಸ್ ಸಿಕ್ಕಿರ್ಬೇಕು. ಅದಾದ್ಮೇಲೆ ಅದು ಕ್ರಮೇಣ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಜನವರಿ ಕಳೆದ್ಮೇಲೆ ನಿಮಗೆ ಟೆಂಪರೇಚರ್ ಸ್ವಲ್ಪ ಡ್ರಾಪ್ ಆಗುತ್ತೆ 25ನೇ ತಾರೀಕುವರೆಗೂ. ಆಮೇಲೆ ಏನಾಗುತ್ತೆ, ಫೆಬ್ರವರಿ ಬಂದ ತಕ್ಷಣ ಸ್ವಲ್ಪ ಜಾಸ್ತಿ ಆಗುತ್ತೆ. ನಿಮಗೆ ಶಿವರಾತ್ರಿ ಕಳೆದ್ಮೇಲಂತೂ ಟೆಂಪರೇಚರ್ ಫುಲ್ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ನಿಮ್ಗೆ ಹೂ ಬರುತ್ತೆ. ಟೆಂಪರೇಚರ್ ಹೂ ಬರುತ್ತೆ. ಆ ಟೆಂಪರೇಚರು ಏನು ಪಾಲಿನೇಷನ್ಗೆ, ಹನಿಬಿ ಆಕ್ಟಿವಿಟೀಸ್ ಎಲ್ಲ ಜಾಸ್ತಿ ಅವಾಗ. ಇದು ಕಂಪ್ಲೀಟ್ ಆಗಿ ಆನಿಯನ್, ಈರುಳ್ಳಿ ಏನಿದೆ ಅದು ನಿಮ್ಗೆ ಪರಕೀಯ ಪರಾಗಸ್ಪರ್ಶದಿಂದ, ಅದರಲ್ಲೂ ಜೇನ್ನೊಣಗಳ ಅವಳು ಪರಾಗಸ್ಪರ್ಶ ಮಾಡ್ಬೇಕು. ಹುಳುಗಳ ಪರಾಗಸ್ಪರ್ಶದಿಂದ ಇದು ಬೀಜ ಕಟ್ಟುವಂತ ಪ್ರಕ್ರಿಯೆ ಇದ್ರು. ಸೊ ಆ ಟೈಮಲ್ಲಿ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಹೂ ಫುಲ್ ಬ್ಲೂಮ್ ಆಗುತ್ತೆ. ಮಾರ್ಚಲ್ಲಿ ಬರುತ್ತೆ, ಅವಾಗ ಪಾಲಿನೇಷನ್ ಚೆನ್ನಾಗುತ್ತೆ. ಏಪ್ರಿಲ್ ಕೊನೆಯ ವಾರದಲ್ಲಿ ಬೀಜ ಕಟಾವಿ ಬರುತ್ತೆ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ.
ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು ತಾಳೆ ಅಡಿಕೆ ಮರಗಳ ಸಂರಕ್ಷಣೆ, ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್, ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ನಾನು ಡಿಸೆಂಬರ್ ಅಲ್ಲಿ ಪ್ಲಾಂಟಿಂಗ್ ಮಾಡ್ತೀನಿ ಅಂದ್ರೆ ಏನಾಗುತ್ತೆ, ಅವಾಗ್ಲೂ ಹೂ ಬರುತ್ತೆ, ಆದ್ರೆ ಗಿಡ ಬೆಳವಣಿಗೆ ಆಗಿರೋದಿಲ್ಲ. ಅಂದ್ರೆ ನಿಮ್ಗೆ ವರ್ಲೈಸೇಷನ್ ಪೀರಿಯಡ್ ಸರಿಯಾಗಿ ಸಿಗಲ್ಲ. ಹೂ ಅಂದ್ರೆ ನಿಮ್ಗೆ ದೊಡ್ಡದಾಗಿ ಬರುವಂತದ್ದು ಚಿಕ್ಕದಾಗಿ ಹೂ ಬರುತ್ತೆ. ಒಂದು ಹೂಗೆ ನಿಮ್ಗೆ 1,000-2,000 ಬರ್ತಾ ಇದ್ದ ಕಡೆ ನಿಮ್ಗೆ ಒಂದು 500-600 ಬೀಜ ಬರುತ್ತೆ. ಇಳುವರಿ ನಿಮ್ಗೆ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ ಅಷ್ಟೇ. ಇದರಲ್ಲಿ ವರ್ಲೈಸೇಷನ್ ಪೀರಿಯಡ್ ಕರೆಕ್ಟ್ ಆಗಿ ಸಿಗ್ಬೇಕು. ಅದಕ್ಕೆ ಟೆಂಪರೇಚರ್ ಮತ್ತೆ ಟೈಮ್ ಫ್ರೇಮ್ ಏನಿದೆ ಅಷ್ಟು ಸಿಕ್ಕರೆ ನಿಮ್ಗೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಮತ್ತೆ ಸಪರೇಟ್ ಆಗಿ ಗೊಬ್ಬರಗಳನ್ನ ಈ ರೀತಿ ಕೊಡಬೇಕು ಕೊಡಬಾರ್ದು ಅನ್ನೋದು ಏನಿದೆ, ಅಥವಾ ಹೆಂಗ್ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಏನ್ ಮೇಡಮ್, ಹೇಗೆ? ಇದು ನೀವು ಗೊಬ್ಬರ ಚೆನ್ನಾಗಿ ಕೊಡ್ಬೇಕು ಇದಕ್ಕೆ. ಯಾಕೆಂದ್ರೆ ತಾಯಿ ಗಿಡ ಯಾವುದೇ ರೀತಿಯಾದಂತ ಒಂದು ಕೊರತೆಯನ್ನ ಅನುಭವಿಸಬಾರ್ದು. ಅಲ್ಲೇನಾದ್ರು ಕೊರತೆ ಕಂಡ್ರೆ ನಿಮ್ಗೆ ಬೀಜ ಕಟ್ಟೋದು ನಿಮ್ಗೆ ತುಂಬಾ ಕಡಿಮೆ ಆಗ್ಬಿಡುತ್ತೆ. ನಾನಾಗಲೇ ಹೇಳಿದೆ ಸ್ಪೇಸಿಂಗ್ ತುಂಬ ಇಂಪಾರ್ಟೆಂಟು. ಸರಿಯಾಗಿ ಅಂತರದಲ್ಲಿ ನೀವು ಬಿತ್ತನೆ ಮಾಡಿದ್ಮೇಲೆ ಅಥವಾ ನಾಟಿ ಮಾಡಿದ್ಮೇಲೆ ನೀವು ಅವಾಗಲೇ ಗೊಬ್ಬರ ಕೊಡ್ಬೋದು. ಇಲ್ಲ ಆಗಲೇ ಹೇಳಿದಾಗೆ 30, 60, 90 ಈ ರೀತಿ ನಾವು ಬೇರೆ ಬೇರೆ ಹಂತಗಳಲ್ಲಿ ನಾವು ಇದನ್ನು ಕೊಡಬೇಕು. ಇದರಲ್ಲಿ ಇನ್ನೊಂದು ರೈತರು ಮುಖ್ಯವಾಗಿ ಗಮನಿಸಲೇಬೇಕಾದ ಅಂಶ ಅಂತಂದರೆ ಜೈವಿಕ ಶುದ್ಧತೆ. ಈರುಳ್ಳಿಗೆ 98% ಜೈವಿಕವಾಗಿ ಶುದ್ಧವಾಗಿರೋ ಬೀಜ ಬೇಕು. ಇಳುವರಿ ಪಡಿಬೇಕು, 10 ಟನ್ ನಮ್ಗೆ ಇಳುವರಿ ಬರಬೇಕು ಅಂತಂದರೆ ನಾವು ಜೈವಿಕ ತಳಿ ಶುದ್ಧತೆ ಅಂತ ಹೇಳ್ತೀವಿ, ವೆರೈಟಲ್ ಪ್ಯೂರಿಟಿ, ಅದು ನಾವು ಮೇಂಟೈನ್ ಮಾಡಬೇಕು. ನಾನು ಆಗಲೇ ಹೇಳಿದಾಗೆ ಇದು ಪರಕೀಯ ಪರಾಗಸ್ಪರ್ಶದಿಂದ, ಅದರಲ್ಲೂ ಜೇನುನೊಣಗಳು ಇದನ್ನು ಪರಾಗಸ್ಪರ್ಶ ಮಾಡೋದ್ರಿಂದ ನಾವು ಅತಿ ಹೆಚ್ಚಾದಂಥ ಒಂದು ಪ್ರತ್ಯೇಕ ಅಂತರವನ್ನು ನಾವು ಕೊಡಬೇಕು. ಪ್ರತ್ಯೇಕ ಅಂತರ ಅಂದರೆ ಸುಮಾರು ಕನಿಷ್ಠ ಅಂದರೂ 600 ಮೇಂಟೈನ್ ಮಾಡ್ಕೋಬೇಕು. ನೀವು ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ತೀವಿ ಅಂದರೆ 800 ಬೇಕು. ಸರ್ಟಿಫಿಕೇಶನ್ ಮಾಡಿಸ್ತೀವಿ. ಒಂದು ತಳಿಯ ತೋಟ ಹೊಲದಿಂದ ಇನ್ನೊಂದು ತಳಿಯ ಹೊಲಕ್ಕೆ 800 ಮೀಟರ್. ಒಂದು ಈರುಳ್ಳಿ ತಾಕಿನಿಂದ ಇನ್ನೊಂದು ಈರುಳ್ಳಿ ತಾಕಿಗೆ ಕನಿಷ್ಠ 600 ನೀವು ಮೇಂಟೈನ್ ಮಾಡಬೇಕು ರೈತರು. ಅಂದ್ರೆ ನೀವು TFL ನಿಜ ಬೀಜ ಕ್ವಾಲಿಟಿ ಮಾಡ್ತಿದ್ರೆ 600 ಮೀಟರ್ ನೀವು ಅಂದ್ರೆ ಎಲ್ಲಾ 4 ದಿಕ್ಕಲ್ಲಿ, ಎಲ್ಲಾ 4 ದಿಕ್ಕಲ್ಲೂ ನಿಮಗೆ 600 ಮೀಟರ್ ಒಳಗಡೆ ಬೇರೆ ಯಾರು ಈರುಳ್ಳಿ ಬೀಜೋತ್ಪಾದನೆ ಮಾಡ್ತಾ ಇರ್ಬೋದು. ಅದೇ ತಳಿ ಆದ್ರೆ ತೊಂದರೆ ಇಲ್ಲ. ಇವಾಗ ಭೀಮಾಶಕ್ತಿನೇ ಮಾಡ್ತಿದ್ದೀರಾ ಅಥವಾ ಭೀಮಾ ಸೂಪರೇ ಮಾಡ್ತಾ ಇದ್ದೀರಾ ಅಂತಂದ್ರೆ ಆ ಒಳಗಡೆ ಇನ್ನೊಂದು ಭೀಮಾ ಸೂಪರ್ ಇದ್ರೆ ತೊಂದರೆ ಇಲ್ಲ. ಆದ್ರೆ ಭೀಮಾ ಶಕ್ತಿ ಇರಬಾರ್ದು, ಭೀಮಾ ರೆಡ್ಡಿ ಇರಬಾರ್ದು, ಅರಕ ಕಲ್ಯಾಣ ಇರಬಾರ್ದು. ಇದನ್ನ ನಾವು ಮೇಂಟೈನ್ ಮಾಡ್ಕೊಳ್ಳೇಬೇಕು. ಯಾಕೆಂದ್ರೆ ಇಲ್ಲ ಅಂತಂದ್ರೆ ಏನಾಗುತ್ತೆ, ತಳಿ ಅಶುದ್ಧತೆ ಆಗ್ಬಿಟ್ರೆ ನಿಮ್ಗೆ ನೆಕ್ಸ್ಟ್ ಏನು ಪ್ಲಾಂಟಿಂಗ್ ಕೊಡ್ತೀವಲ್ಲ ಅಲ್ಲಿ ನಿಮ್ಗೆ ತುಂಬಾ ವೇರಿಯೇಷನ್ಸ್ ಬರುತ್ತೆ. ಈರುಳ್ಳಿ ಬಿಡಿ ಬೆಳವಣಿಗೆಯಲ್ಲಿ ಅಷ್ಟು ಗೊತ್ತಾಗಲ್ಲ, ಗೆಡ್ಡೆ ಕಿತ್ತಾಗಲೇ ಅದ್ರದ್ದು ಗೊತ್ತಾಗುತ್ತೆ. 98% ಪ್ಯೂರ್ ಸೀಡ್ಸ್ ಇರಲೇಬೇಕು. ಅಂದ್ರೆ 100ಕ್ಕೆ 98 ಬೀಜ ಶುದ್ಧವಾಗಿರಬೇಕು, ತಳಿ ಶುದ್ಧವಾಗಿ ಮೇಂಟೈನ್ ಮಾಡಲೇಬೇಕು. ಹೌದು, ಹಾಗಾಗಿ ಇದಕ್ಕೆ ಐಸೋಲೇಷನ್ 600 ಮೀಟರ್ ರೈತರು ಇದು ಅಂದ್ರೆ TFL ಗಿದೆ. ನೀವು ಸರ್ಟಿಫೈಡ್ ಸೀಡ್ ಎಲ್ಲ 800 ಮೀಟರ್ ಕೊಡಬೇಕು. ಫೌಂಡೇಶನ್ ಸೀಡ್ ಕ್ಲಾಸ್ ಎಲ್ಲ ಆದ್ರೆ ನಿಮ್ಗೆ 1 ಮೀಟರ್ ಇರಬೇಕು, 1 ಕಿಲೋಮೀಟರ್ ತನಕ ಇರಬೇಕು. ಫೌಂಡೇಶನ್ ಸೀಡ್ಸ್ಗೆಲ್ಲ ಅಷ್ಟು ಶುದ್ಧತೆ ಮೇಂಟೈನ್ ಮಾಡಬೇಕು. ಇದು ಸ್ವಲ್ಪ ಹೊರಗಿನ ಪ್ರಶ್ನೆ ಆದ್ರೂ ನೀವು ಸಾಮಾನ್ಯವಾಗಿ ರೈತರಿಗೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೊಡ್ತಾ ಇದ್ರಲ್ಲ, ಅದು ಯಾವುದು? ಸರ್ಟಿಫೈಡ್ ಸೀಡ್ಸ್, ಫೌಂಡೇಶನ್ ಸೀಡ್ಸ್, ಹೇಗೆ? ನಾವು ಇವಾಗ ಈ ವರ್ಷ ನಾವು ಫೌಂಡೇಶನ್ ಸೀಡ್ ಪ್ರೊಡಕ್ಷನ್ ತಗೊಂಡಿದ್ದೀವಿ.
ತಗೊಂಡಿದೀವಿ. ಅದು ಇನ್ನೂ ಅಂದ್ರೆ ಟ್ಯಾಗ್ ಇನ್ನೂ ಬಂದಿಲ್ಲ. ನಾವೇನ್ ಮಾಡಿದೀವಿ, ಬ್ರೀಡರ್ ಸೀಡ್ ತಳಿವರ್ಧಕ ಬೀಜಗಳನ್ನ ನಾವು DOGR ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅಭಿವೃದ್ಧಿ ಸಂಶೋಧನಾ ನಿರ್ದೇಶನಾಲಯದಿಂದ ಅಲ್ಲಿಂದ ಬ್ರೀಡರ್ ಸೀಡ್ ಇಂಡೆಂಟ್ ಹಾಕ್ಬೇಕು. ಇದು 1 year ಪ್ರಿಯರ್ ಇಂಡೆಂಟ್ ಹಾಕ್ಬೇಕು. ಮುಂಚೆ ನಾನು ಇವಾಗ ತಕ್ಷಣ ಕೊಡಿ ಅಂದ್ರೆ ಯಾರು ಕೊಡೋದಿಲ್ಲ. ಮುಂದಿನ ಮುಂಗಾರಿಗೆ ಇವಾಗಲೇ ನಾನು ಇಂಡೆಂಟ್ ಹಾಕಿದ್ರೆ ನಾವು ಅವ್ರು ಕೊಡ್ತಾರೆ. ಸೊ ಬ್ರೀಡರ್ ಸೀಡ್ ತಗೊಂಡ್ ಬಂದು ನಾವು ಫೌಂಡೇಶನ್ ಸೀಡ್ ಮಾಡಿಸಿದೀವಿ. ಫೌಂಡೇಶನ್ ಸೀಡ್ಗೆ ನಾನು ಆಗಲೇ ಹೇಳಿದ್ನಲ್ಲ, ಸರ್ಟಿಫಿಕೇಶನ್ ಭಾಳ ಅವಶ್ಯಕತೆ, ಸರ್ಟಿಫಿಕೇಶನ್ ಏಜೆನ್ಸಿಯವ್ರಿಗೆ ಕೊಟ್ಟಿರ್ತೀವಿ. ಇದನ್ನು ನಾವು ಸಾಧ್ಯವಾದಷ್ಟು ನಾವೇನು ಮಾಡ್ತೀವಿ ಅಂದರೆ ಯೂನಿವರ್ಸಿಟಿಗಳಲ್ಲಿ ಫೌಂಡೇಶನ್ ಸೀಡನ್ನು ನಾವು ನಮ್ಮ ಫಾರಮಲ್ಲೇ ಮಾಡ್ತೀವಿ. ನಮ್ಮದೇ ಫಾರಮ್ ಬೇರೆ ಇವಾಗ ಬಾಗಲಕೋಟೆಯಲ್ಲಿದೆ, ತಿಡಗುಂದಿಯಲ್ಲಿದೆ, ಕನಬರಗಿಯಲ್ಲಿದೆ, ಧಾರವಾಡದಲ್ಲಿದೆ. ಸೊ ಇಂಥ ಕಡೆ ಏನಾಗುತ್ತೆ, ಅಲ್ಲಲ್ಲಿ ನಾವು ಫೌಂಡೇಶನ್ ಸೀಡ್ ಕ್ಲಾಸ್ ನಾವೇ ಮಾಡ್ಕೋತೀವಿ. ನೆಕ್ಸ್ಟ್ ಸರ್ಟಿಫೈಡ್ ಸೀಡ್ ಬೇರೆ ರೈತರಿಗೆ ಕೊಡ್ತೀವಿ. ಇವಾಗ ಫೌಂಡೇಶನ್ ಸೀಡ್ ನಮ್ಮ ಹತ್ರ ಒಂದು 200 kg ನಮ್ಮ ಹತ್ರ ಫೌಂಡೇಶನ್ ಸೀಡ್ ಇದೆ. ಅದೊಂದು 100 ಎಕರೆ ಸರ್ಟಿಫೈಡ್ ಕ್ಲಾಸಿಗೆ ಆಗುತ್ತೆ. ಸರ್ಟಿಫೈಡ್ ಸೀಡ್ ಪ್ರೊಡಕ್ಷನ್ ಮಾಡ್ಬೋದು. 100 ಎಕರೆ ನಮ್ಮ ಹತ್ರ ಇಲ್ಲ, ಹಾಗಾಗಿ ಏನ್ ಮಾಡ್ತೀವಿ, ರೈತರಿಗೆ ನಾವು ಕೊಟ್ಟು, ಅಂದ್ರೆ ಅದೊಂದು ಸ್ಕೀಮ್ ಇದೆ, ಸೀಡ್ ವಿಲೇಜ್ ಕಾನ್ಸೆಪ್ಟ್ ಅಂತೀವಿ. ಇಲ್ಲಾಂದ್ರೆ ರೈತರು ಮತ್ತು ವಿಜ್ಞಾನಿಗಳ ಸಹಭಾಗಿತ್ವದಲ್ಲಿ ಒಂದು ಬೀಜೋತ್ಪಾದನೆಯನ್ನ ಮಾಡ್ತೀವಲ್ಲ. ಸೊ ಹಂಗಾಗಿ ನಾವು ಅವ್ರಿಗೆ ಬೀಜ ಕೊಟ್ಟು, ನಾವು ಬೇರೆ ಬೀಜ ಕೊಟ್ಟು ಸುಮ್ಮನೆ ಆಗಲ್ಲ, ನಾವು ಕಂಟಿನ್ಯೂಸ್ ಫಾಲೋ ಅಪ್ ಮಾಡ್ತೀವಿ. ಬರೀ ಸುಮ್ಮನೆ ಮಾಡಿದ್ರ ಅಂತ ಕೇಳೋದಿಲ್ಲ, ನಾವು ಫೀಲ್ಡಿಗೆ ಹೋಗ್ತೀವಿ. ಇವಾಗ ಬೀಜದಿಂದ ಗೆಡ್ಡೆ ಉತ್ಪಾದನೆಗೂ ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡ್ತೀವಿ. ಒಂದು 3 ಸಾರಿನಾದ್ರು ವಿಸಿಟ್ ಮಾಡ್ತೀವಿ ನಾವು. ಯಾವ ರೀತಿ ಮಾಡಿದ್ದಾರೆ, ಆಗ್ಲೇ ಹೇಳಿದ್ನಲ್ಲ, ಪ್ರತ್ಯೇಕ ಅಂತರ ಕಾಪಾಡ್ತಾ ಇದಾರಾ ಇಲ್ವಾ, ನಾವು ಕೊಟ್ಟಿರೋ ಅಂತರದಲ್ಲಿ ಬಿತ್ತನೆ ಮಾಡಿದಾರಾ ಇಲ್ವಾ, ರೋಗ ಇದೆಯಾ ಇಲ್ವಾ, ಆಮೇಲೆ ಅಲ್ಲಿ ಬೆರಕೆ ತೆಗಿಬೇಕು ಅವರು. ಈ ತಳಿ ಅಲ್ಲ ಅಂತ ಅನಿಸಿದ್ದನ್ನ ಇಮಿಡಿಯೇಟ್ ಆಗಿ ಅವ್ರು ತೆಗಿಬೇಕು, ಅದು ಮಾಡ್ತೀವಿ. ಆಮೇಲೆ ಗೆಡ್ಡೆ ಕಟಾವ್ ಮಾಡಿದಾಗ ಒಂದ್ಸರಿ ಹೋಗ್ತೀವಿ. ಯಾಕೆಂದ್ರೆ ನಿಮ್ಗೆ ಈರುಳ್ಳಿ ಮೇಲ್ಗಡೆ ಗಿಡ ಮೇಲೆ ನೋಡಿದ್ರೆ ಏನು ಗೊತ್ತಾಗಲ್ಲ. ಗೆಡ್ಡೆ ಕಟಾವ್ ಮಾಡಿದಾಗ ಅದ್ರ ಬಣ್ಣ, ಆಕಾರ, ಅದ್ರ ಮೇಲೆ ತಳಿ ಎಷ್ಟು ಶುದ್ಧವಾಗಿದೆ ಅನ್ನೋದನ್ನ ನೋಡ್ಕೊಂತೀವಿ. ಆಮೇಲೆ ಮುಖ್ಯವಾಗಿ ನಾವು ರೈತರಿಗೆ ಕರೆದು ಟ್ರೈನಿಂಗ್ ಕೊಡ್ತೀವಿ. ಕರೆದು ಅದರಲ್ಲೂ ಮುಖ್ಯವಾಗಿ ಗೆಡ್ಡೆಯಿಂದ ಬೀಜೋತ್ಪಾದನೆ ಅಂದರೆ ಬಹಳ ಮುಖ್ಯವಾದಂತ ಒಂದು ಹಂತ ಅದು. ಅದ್ರಲ್ಲಿ ನಾನು ಆಗ್ಲೇ ಹೇಳಿದ್ನಲ್ಲ, ಗೆಡ್ಡೆ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅದನ್ನ ಅವಾಗೆ ಡೆಮಾನ್ಸ್ಟ್ರೇಷನ್, ಪ್ರಾತ್ಯಕ್ಷಿಕೆ ಮಾಡಿ ನಾವು ತೋರಿಸ್ತೀವಿ. ನೋಡಿ, ಇದೇ ಥರ ಗೆಡ್ಡೆ ತಗೋಬೇಕು, ಈ ಥರದನ್ನ ತಗೋಬಾರ್ದು ಅಂತ ಹೇಳಿ ಅದನ್ನು ಹೇಳಿ ಮತ್ತೆ ಅವ್ರಿಗೆ ನಾವು ರಿಪೀಟೆಡ್ ಆಗಿ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಮತ್ತೆ ಅವರು ಬಿತ್ತನೆ ಮಾಡೋ ದಿವಸ ನಾವು ವಿಸಿಟ್ ಮಾಡ್ತೀವಿ. ಎಷ್ಟು ಜನ ರೈತರಿಗೆ ಕೊಟ್ಟಿರ್ತೀವೋ ಅಷ್ಟು ಜನಕ್ಕೂ ನಾವು ಕ್ಯಾಲೆಂಡರ್ ಫಿಕ್ಸ್ ಮಾಡಿಕೊಂಡು ಅವರಿಗೆ ಇಂಥ ದಿವಸನೇ ನೀವು ಹಾಕಿ ನಾವು ಬರ್ತೀವಿ ಅಂತ ಹೇಳಿ ಆ ಹಂತದಲ್ಲಿ ನಾವು ಹೋಗ್ತೀವಿ. ಎಷ್ಟೋ ಜನ ರೈತರು ಏನು ಮಾಡ್ತಾರೆ ಅಂದರೆ, ಪಾಪ ಸ್ಟಾರ್ಟಿಂಗ್ ಮಾಡ್ತಾರೆ ಅವರು, ಏನು ಮಾಡ್ತಾರೆ, ಕೊನೆಗೆ ಇವಾಗ ಅವ್ರು 2 ಎಕರೆ ನಾನು ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಗೆಡ್ಡೆ ಸಾಕಾಗದೆ ಇದ್ದಾಗ ಏನು ಮಾಡ್ತಾರೆ, ಸ್ಪ್ಲಿಟ್ ಗೆಡ್ಡೆನೂ ಹಾಕ್ಬಿಡ್ತಾರೆ. ಸ್ಪ್ಲಿಟ್ ಗೆಡ್ಡೆ ಹಾಕಿದಾಗ ಏನಾಗುತ್ತೆ, ನಿಮಗೆ ಅದರಲ್ಲಿ ನೆಕ್ಸ್ಟ್ ಇಳುವರಿಗೆ ನಿಮಗೆ ಸ್ಪ್ಲಿಟ್ ಬರುತ್ತೆ. ಮೇಡಮ್, ಈಗ ಗೆಡ್ಡೆ ನಾಟಿ ಮಾಡಿ ಅವ್ರ ಬೀಜ ಕೊಯ್ಲಿಗೆ ಬರೋ ತನಕಕ್ಕೆ ಎಷ್ಟು ದಿವಸದ ನಂತರ? 6 ತಿಂಗಳ ಬೇಕು. ಆಲ್ಮೋಸ್ಟ್ 1 ವರ್ಷ ಇದು ನಿಮ್ಗೆ. ಬೀಜದಿಂದ ಬೀಜಕ್ಕೆ ಅಂದ್ರೆ 1 ವರ್ಷದ ಬೆಳೆ. 1 ವರ್ಷದ ಬೆಳೆ, 2 ಹಂಗಾಮಿನ ಬೆಳೆ. 2 ಹಂಗಾಮಿನ ಬೆಳೆ ಆಗುತ್ತೆ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C2R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್, ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್, ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ CC ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು.
ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ ಮೆಗಾ ಆಗ್ರೋಟೆಕ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಮೇಡಮ್, ಈಗ ಯಾವ ಹಂತದಲ್ಲಿ ಬೀಜವನ್ನು ಹಾರ್ವೆಸ್ಟ್ ಮಾಡ್ತಾರೆ, ಹೇಗೆ ಹಾರ್ವೆಸ್ಟ್ ಮಾಡಬೇಕು, ಅದು ಕೂಡ ಮುಖ್ಯ ಅಲ್ವಾ? ಅದಕ್ಕೆ ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ಫೆಬ್ರವರಿ ಕಳೆದ ನಂತರ ಯಾವಾಗ ಟೆಂಪ್ರೇಚರ್ ತಾಪಮಾನ ಹೆಚ್ಚಾಗುತ್ತೋ ಅವಾಗ ಇದು ಹೂ ಬರೋದಕ್ಕೆ ಶುರು ಆಗುತ್ತೆ. ಹೂ ಬರೋ ಹಂತದಲ್ಲಿ ಒಂದು ಸ್ಪ್ರೇ ಬೋರಾನ್ ಕೊಡಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಬೋರಾನ್ ಪೋಲನ್ ವೈಬಿಲಿಟಿಗೆ ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ಬೋರಾನ್ ನಿಮ್ಗೆ ಕೊರತೆ ಕಂಡು ಬಂದ್ರೆ ಪಾಲಿನೇಷನ್ ಚೆನ್ನಾಗಾಗಲ್ಲ, ಸೀಡ್ ಸೆಟ್ಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ಬಿಡುತ್ತೆ. ಅವಾಗ ಒಂದು ಸ್ಪ್ರೇ ಬೋರಾನ್ ಕೊಡಿ. ಸ್ಪ್ರೇ ಆನಾದ್ರೂ ಕೊಡಿ ಅಥವಾ ಮಣ್ಣಿಗಾದ್ರೂ ಹಾಕಿ, ಬೋರಾಕ್ಸ್ ಆದ್ರೂ ಹಾಕಿ ಅಥವಾ ಬೋರಾನ್ ಸ್ಪ್ರೇ ಆದ್ರೂ ಕೊಡಿ ಅಂತ ಹೇಳ್ತೀವಿ. ಸಾಧ್ಯವಾದ್ರೆ ನೀವು ಜೇನ್ ಪೆಟ್ಟಿಗೆ ಇಡಿ ಅಂತಾನು ಹೇಳ್ತೀವಿ. ಜೇನುಗಳೇ ಮುಖ್ಯವಾಗಿ ಪಾಲಿನೇಷನ್ ಮಾಡೋದು. ನಾವು ಹೋಗಿ ಎರಡು ಹೂನು ಟಚ್ ಮಾಡಿ ಪಾಲಿನೇಷನ್ ಮಾಡಕ್ ಆಗದೇ ಇಲ್ಲ. ಏನೋ ಒಂದು 200-2,000 ಗಿಡ ಇದ್ರೆ ಮಾಡುವ, ಅಲ್ಲ ಅಲ್ಲಿ ಲಕ್ಷ ಗಿಡಗಳಿರುತ್ತೆ. ಹಂಗಾಗಿ ನಾವು ಹ್ಯಾಂಡ್ ಪಾಲಿನೇಷನ್ ಮಾಡೋದು ಬಹಳ ಕಷ್ಟ. ಹಂಗಾಗಿ ಸಂಪೂರ್ಣವಾಗಿ ನಾವು ಡಿಪೆಂಡ್ ಆಗಿರೋದು ಜೇನು ಹುಳುಗಳ ಮೇಲೇನೆ. ಸೊ ಹಂಗಾಗಿ ಪೆಟ್ಟಿಗೆ ಇಟ್ಟರೆ ನಿಮ್ಗೊಂದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ, ಕ್ವಾಲಿಟಿ ಅಂದ್ರೆ ಏನಂದ್ರೆ ರಿಜೆಕ್ಷನ್ಸ್ ಕಡಿಮೆ ಆಗುತ್ತೆ. ನಾವು ಮೆಷಿನಿಗೆ ಹಾಕ್ತಿವಿ. ಗ್ರೇಡಿಂಗ್ ರಿಜೆಕ್ಷನ್ ಆಗಬಾರ್ದು ಅಂದ್ರೆ ನಿಮ್ಗೆ ಬೀಜದ ದಪ್ಪ ಇರಬೇಕು, ತೂಕ ಇರಬೇಕು. ಹಂಗಾಗಬೇಕು ಅಂದ್ರೆ ನೀವು ಪಾಲಿನೇಷನ್ ಚೆನ್ನಾಗಿರ್ಬೇಕು. ಸೊ ಹಂಗಾಗಿ ಜೇನ್ ಪೆಟ್ಟಿಗೆ ಇಟ್ಟರೆ ನಿಮ್ಗೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಆಮೇಲೆ ಯಾವಾಗ ಇದು ಮಾರ್ಚ್ ಕೊನೆಯಿಂದ ಏಪ್ರಿಲ್ ಮೊದಲನೇ ವಾರದೊಳಗೆಲ್ಲ ನಿಮ್ಗೆ ಸ್ವಲ್ಪ ಅದು ಒಣಗ್ತಾ ಬರುತ್ತೆ. ಅಂದ್ರೆ ಹೂವಿನ ಏನಿರುತ್ತೆ ಅದು ಬೀಜ ಕಟ್ಟಿಗೆ ಏನಾಗುತ್ತೆ, ಅದು ಒಣಗ್ದಾಗ ಏನಾಗುತ್ತೆ, ಮೇಲ್ಗಡೆ ಪದರ ಸ್ಕೇಲಿ ಲೀವ್ಸ್ ಅಂತೀವಿ, ಅದು ಒಣಗ್ದಾಗ ನಿಮ್ ಒಳಗಡೆ ಕಪ್ಪು ಬೀಜ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಕಪ್ಪು ಬೀಜ ಸ್ಟಾರ್ಟ್ ಅವಾಗ ಬರೀ ಹೂ ಮಾತ್ರ ತೆಗಿತೀವಿ ನಾವು, ಇಡೀ ಗಿಡ ಕಟ್ ಮಾಡಲ್ಲ. ಮೇಲ್ಗಡೆ ಹೂ ಮಾತ್ರ ಎತ್ಕೊಂಡು ಅದನ್ನ ನೀವು ಥ್ರೆಶಿಂಗ್ ಕಣದಲ್ಲಿ ಒಂದ್ 2 ವಾರ ಒಂದು 3-4 ದಿವಸ ಇಡಬೇಕು. ಇಟ್ಟಾಗ ಏನಾಗುತ್ತೆ, ಅವಾಗ ಸ್ವಲ್ಪ ಅದು ಮಾಗುತ್ತೆ. ಚೆನ್ನಾಗಿ ಮಾಗದ್ಮೇಲೆ ನೀವು ಬಡಿದು ಬಿಟ್ಟು ಅದನ್ನ ನೀವು ಬೀಜ ತಕ್ಕೋಬಹುದು. ಇನ್ನೊಂದು ಗಿಡ ಹೂ ಕಟಾವ್ ಮಾಡಿದ್ಮೇಲೆ ಕೆಳಗಡೆ ಗೆಡ್ಡೆ ಇರುತ್ತೆ, ಗೆಡ್ಡೆ ಕಟಾವ್ ಮಾಡ್ಬೋದಂದ್ರೆ ಅದು ಗೆಡ್ಡೆ ಕಟಾವ್ ಮಾಡಕ್ಕಾಗಲ್ಲ, ಅದು ಗೆಡ್ಡೆ ಚೆನ್ನಾಗಿರಲ್ಲ. ಅದು ಯಾಕೆಂದ್ರೆ ಬರುವಂತ ಏನಾಗುತ್ತೆ ಅಂದ್ರೆ ಗೆಡ್ಡೆಲಿರೋ ಪೋಷಕಾಂಶ ಎಲ್ಲಾನು ಅದು ಬೀಜ ಕೊಟ್ಟಿರುತ್ತೆ. ಹಾಗೆ ಬೀಜನೂ ತಕೋಬಹುದು, ಗೆಡ್ಡನೂ ತಕೋಬಹುದು ಅಂದ್ರೆ ಬರೋದಿಲ್ಲ, ಬರೀ ಬೀಜ ಮಾತ್ರ ನಾವು ತಕೋಬಹುದು. ಬೀಜ ತರ ಕಟಾವ್ ಮಾಡಿದ್ಮೇಲೆ ನೀವು ಅದನ್ನ ಬಡಿದ್ ಬಿಟ್ಟು ನೀವು ಬೀಜವನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಮಾಡಿ ತೂರ್ ಬಿಟ್ಟು ನೀವು ಕಟಾವ್ ಮಾಡಿದಾಗ ಒಂದು 15-16% ಮಾಯಿಶ್ಚರ್ ಇರುತ್ತೆ ಬೀಜದಲ್ಲಿ. ಅದನ್ನ ನೀವು ರೆಡ್ಯೂಸ್ ಮಾಡಬೇಕು 8-9%. ನೇರವಾಗಿ ಬಿಸಿಲಿಗೆ ಒಣಗಿಸಬಾರ್ದು. ನೇರವಾಗಿ ಅಂದ್ರೆ ಬಿಸಿಲಿಗೆ ಒಣಗಿಸ್ಬೇಕು ಅಂದ್ರೆ ನೀವು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಬಿಸಿಲಿಗೆ ಹಾಕಬಾರ್ದು. ಅದಕ್ಕಿಂತ ಮುಂಚೆ ಹಾಕ್ಬೇಕು, ಇಲ್ಲ 3 ಗಂಟೆ ನಂತರ ಬಿಸಿಲಿಗೆ ಹಾಕ್ಬೋದು. ಒಣಗಿಸ್ಬಿಟ್ಟು ನೀವು ಅದನ್ನ ಅಂದ್ರೆ ತೂರಿ ಅದನ್ನ ಕ್ಲೀನ್ ಮಾಡ್ಕೊಂಡು ನಾವು ಬೀಜೋಪಚಾರ ಮಾಡಿ ಇಟ್ಕೊಂಡು ನೀವು ಅದನ್ನ ಬಳಸ್ಕೊಬಹುದು. ನೀವು ಆದ್ರೆ ಮೇಡಮ್ ಮೊದಲು ಗ್ರೇಡಿಂಗ್ ಮಾಡೋದಿದೆಯಾ ಅಂತ? ಹೇಗೆ ನಾವೇನ್ ಮಾಡ್ತೀವಿ ಅಂದ್ರೆ ನಾವಾಗಲೇ ಹೇಳೋದಲ್ಲ, ನಾವು ರೈತರ ಒಂದು ಸಹಭಾಗಿತ್ವದಲ್ಲಿ ನಾವು ಬೀಜೋತ್ಪಾದನೆ ಮಾಡಿದಾಗ ಏನ್ ಮಾಡ್ತೀವಿ, ಅವರು ನಮಗೆ ಸೀಡ್ಸ್ ಕಳಿಸ್ತಾರೆ. ಅಂದ್ರೆ ಸ್ವಲ್ಪ ಡ್ರೈ ಮಾಡಿರ್ತಾರೆ, ಡ್ರೈ ಮಾಡಿ ಅರ್ಧಂಬರ್ಧ ಕ್ಲೀನಾಗಿರುತ್ತೆ, ಫುಲ್ಲು ನೀಟಾಗಿ ಏನು ಕ್ಲೀನ್ ಮಾಡಿರಲ್ಲ ಅವರು. ಅದನ್ನು ಕಳಿಸ್ತಾರೆ. ನಾವಿಲ್ಲಿ ತೂಕ ಮಾಡ್ಕೊತೀವಿ ಎಷ್ಟು ಬರುತ್ತೆ ಅಂತೇಳಿ. ತೂಕ ಮಾಡಿಕೊಂಡು ಒಬ್ಬರು ಫಾರ್ಮರ್ಗೆ ಒಂದು ವೆರೈಟಿಗೆ ಒಂದು ನಂಬರ್ ಕೊಡ್ತೀವಿ, ಯುನೀಕ್ ನಂಬರ್ ಕೊಟ್ಟಿರ್ತೀವಿ ನಾವು. ಯಾಕೆಂದ್ರೆ ನೀವು ಭೀಮಾ ಸೂಪರು, ಭೀಮಾ ರೆಡ್ ನೋಡಿದ್ರೆ 2 ಬೀಜ ಒಂದೇ ತರ ಇರುತ್ತೆ. 2 ಮಿಕ್ಸ್ ಮಾಡ್ಬಿಟ್ರೆ ಗೊತ್ತಾಗಲ್ಲ. ಅದು ನೆಕ್ಸ್ಟ್ ಬಿತ್ತನೆ ಮಾಡಿ ಗೆಡ್ಡೆ ಬಂದಾಗಲೇ ನಮ್ಗೆ ಅದು ಅಂತರ ಗೊತ್ತಾಗೋದು, ಡಿಫ್ರೆನ್ಸ್ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಭಾಳ ಹುಷಾರಾಗಿ ನಾವು ಇದನ್ನ ಮಾಡ್ತೀವಿ. ಏನು ಮಾಡ್ತೀವಿ ಅಂತಂದ್ರೆ ಅದು ಒಂದು ಲಾಟ್ ನಂಬರ್ ಕೊಡ್ತೀವಿ, ಅದನ್ನ ಫಸ್ಟ್ ಕ್ಲೀನಿಂಗ್ ಮಾಡ್ತೀವಿ. ಅಂದ್ರೆ ಪ್ರೀ ಕ್ಲೀನಿಂಗ್, ಸ್ವಲ್ಪ ತೂರೋದೆಲ್ಲ ಮಾಡಿ ಕಸ ಕಡ್ಡಿ ಇರುತ್ತೆ ಅದು ತೆಗಿತೀವಿ. ಅದಾದ್ಮೇಲೆ ನಮಗೆ ಕ್ಲೀನಿಂಗ್ ಮಿಷಿನ್ಸ್ ಇದೆ, ಏರ್ ಸ್ಕ್ರೀನ್ ಕ್ಲೀನರ್ ಅಂತ ಬರುತ್ತೆ. ಅದಕ್ಕೆ ಅದರದೇ ಆದ ಒಂದು ಜರಡಿ ಇದೆ, ಟಾಪ್ ಸ್ಕ್ರೀನ್ ಬಾಟಮ್ ಸ್ಕ್ರೀನ್ ಅಂತ ಬರುತ್ತೆ. ಅಲ್ಲಿ ಜರಡಿ ಹಾಡ್ತೀವಿ. ಜರಡಿ ಕ್ಲೀನ್ ಮಾಡಿದ ಮೇಲೆ ಅದನ್ನ ನಾವು ಮತ್ತೆ ಗ್ರೇಡಿಂಗ್ ಮಾಡ್ತೀವಿ. ಗ್ರೇಡಿಂಗ್ ಮಾಡೋದು ತುಂಬಾನೇ ಮುಖ್ಯ.
ಗ್ರೇಡಿಂಗ್ ಮಾಡಿ ಅಲ್ಲಿ ನಿಮಗೆ ಎ ಗ್ರೇಡ್ A B C ಗ್ರೇಡ್ ಅಂತ ಬರುತ್ತೆ. AB ತಗೋತೀವಿ, C ಗ್ರೇಡ್ ಬಿಟ್ಬಿಡ್ತೀವಿ. C ಗ್ರೇಡನ್ನು ವಾಪಸ್ ಕೊಡ್ತೀವಿ ರೈತರ ರಿಜೆಕ್ಷನ್ನು. ಯಾವುದು ನಮಗೆ ಕಂಪ್ಲೀಟಾಗಿ ಪ್ರಾಸೆಸಿಂಗ್ ಆಗಿ ಪ್ಯಾಕ್ ಆಗುತ್ತೋ ಆ ಬೀಜಕ್ಕೆ ಮಾತ್ರನೇ ರೈತರಿಗೆ ದುಡ್ಡು ಕೊಡ್ತೀವಿ. ದುಡ್ಡು ಕೊಡ್ತೀರಾ? ದುಡ್ಡು ಕೊಡ್ತೀವಿ. ಮೇಡಮ್ ಎಷ್ಟಿದೆ ಸಾಮಾನ್ಯವಾಗಿ ಕಿಲೋಗ್ರಾಮಿಗೆ ನೀವು ರೈತರಿಗೆ ಎಷ್ಟು ಕೊಡ್ತೀರಾ? ಹೆಂಗೆ? ಅದು ಡಿಪೆಂಡ್ಸ್. ಇವಾಗ ಅದು ಎಲ್ಲ ನಾನಾಗಲೇ ಹೇಳಿದಾಗೆ ಅದು ಗೆಡ್ಡೆ ರೇಟಿನ ಮೇಲೆ ಫಿಕ್ಸ್ ಆಗಿರುತ್ತೆ. ಯಾಕೆಂದರೆ ಎಷ್ಟೋ ಜನ ರೈತರು ಏನು ಮಾಡ್ತಾರೆ, ಈಗ ಯಾಕೆ ಪ್ರೈಸ್ ಜಾಸ್ತಿ ಆಗಿದೆ, ಯಾಕೆ ಎಲ್ಲ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂದರೆ ಕಳೆದ ಸಾರಿ ಗೆಡ್ಡೆಗೆ ಜಾಸ್ತಿ ಬೆಲೆ ಬಂತು. ಹೌದು. ಯಾವಾಗ ಗೆಡ್ಡೆಗೆ ಬೆಲೆ ಜಾಸ್ತಿ ಬಂತು, ಬೀಜೋತ್ಪಾದನೆ ಮಾಡೋರು ಕೂಡ ಗೆಡ್ಡೆ ಇಟ್ಕೊಳ್ಳಿಲ್ಲ. ಗೆಡ್ಡೆ ಯಾಕೆ ಇಟ್ಕೊಳ್ಳೋದು, 2-3 ಲಕ್ಷ ರೂಪಾಯಿ ಸಿಗುತ್ತೆ ಅಂತ ಹೇಳಿ ಗೆಡ್ಡೆನ ಮಾರ್ಬಿಟ್ರು. ಗೆಡ್ಡೆನೇ ಇಲ್ಲ ಅಂದ್ಮೇಲೆ ನೀವು ಬೀಜೋತ್ಪಾದನೆ ಮಾಡಕ್ಕಾಗಿಲ್ಲ. ಯಾವಾಗ ಗೆಡ್ಡೆ ರೇಟ್ ಜಾಸ್ತಿ ಆಗುತ್ತೋ ಅವಾಗ ನಾವು ಅದೇ ರೇಟ್ ಕೊಡ್ತೀವಿ ನಾವು ರೈತರಿಗೆ. ಅವರು ಲಾಸ್ ಆಗ್ಬಾರ್ದು. ಅವರು ಅಂದ್ರೆ ಈಗ ಅವರು ಗೆಡ್ಡೆ ಮಾರಿ ಅವ್ರಿಗೆ ಎಷ್ಟು ಲಾಭ ಬರ್ತಿತ್ತು ಅಷ್ಟೇ ಲಾಭ ಬರ್ಬೇಕು. ಆ ತರ ನಾವು ಫಿಕ್ಸ್ ಅಂದ್ರೆ ಪ್ರತಿ ವರ್ಷ ಚೇಂಜ್ ಆಗುತ್ತೆ. ಪ್ರತಿ ವರ್ಷ ಒಂದು ಕಮಿಟಿ ಇರುತ್ತೆ, ಮಾಡಿ ಚೇಂಜ್ ಮಾಡ್ತೀವಿ. ಇದು ನಿಮ್ದಾಯ್ತು ಅಂದ್ರೆ ನಿಮ್ಮ ಪ್ರೊಸೆಸ್ಗಳಾಯ್ತು. ನೀವು ಅದೇ ಹೇಳಿದೆ ಮೇಡಮ್, ಕ್ಲೀನಿಂಗ್ ಮಾಡಿ ಆದ್ಮೇಲೂ ಸಹಿತವ ABC ಗ್ರೇಡ್ ಮಾಡಿ C ಅಂತ ತೆಗೆದು ಹೊತ್ತಾಕಿ AB ಗ್ರೇಡಲ್ಲಿ ಅದಕ್ಕೆ ಎಷ್ಟು ರೇಟ್ ಅದು ರೈತರಿಗೆ ಕೊಡ್ತೀರಾ, ಬೀಜವನ್ನು ಕೂಡ ಬೇರೆ ರೈತರಿಗೆ ಮಾಡಿಕೊಡ್ತೀರಾ ಅಂತ. ರೈತರು ಬರೀ ಕ್ಲೀನ್ ಮಾಡ್ತಾರೆ. ಸಾಮಾನ್ಯವಾಗಿ ಗ್ರೇಡ್ ಸರ್ಟಿಫಿಕೇಶನ್ ಏನೂ ಮಾಡ್ಸೋಕ್ಕೋಗಲ್ಲ. ಟ್ರೂ ಲೇಬಲ್ ಸೀಡ್ಸ್ ಅವೆಲ್ಲನೂ ಅವನ್ನು ಕೂಡ ಮಾರ್ತಾರೆ. ಎಷ್ಟು ಈಗ ಸದ್ಯಕ್ಕೆ ನೋಡಿದ್ರೆ ರೈತರಿಗೆ ಕೊಡೋದಿದ್ರೆ ಮೇಡಮ್ ಎಷ್ಟಕ್ಕೆ ಇದು ಕೆಜಿಗೆ ಎಷ್ಟು ರೂಪಾಯಿ ಕೊಡ್ತಾ ಇದ್ದಾರೆ? ಹೆಂಗೆ ಅವರು ಕೆಜಿ ಲೆಕ್ಕ ಮಾರಲ್ಲ, ಸೇರ್ ಲೆಕ್ಕ. ಸೇರ್ ಒಬ್ರು 600-800 ಆಲ್ಮೋಸ್ಟ್ ನಮ್ಮ ರೇಟೇ ಅದು. ಈ ವರ್ಷ ನೋಡಿದ್ರೆ ಆಲ್ಮೋಸ್ಟ್ ನಾವೇನು ರೇಟ್ ಕೊಟ್ಟಿದ್ದೀವಲ್ಲ, ನಮ್ದು 1800 ರೂಪಾಯಿ ಕೆಜಿ ಫಿಕ್ಸ್ ಮಾಡಿದೀವಿ ಸರ್ ರೈತರಿಗೆ ಮಾರಾಟ ಮಾಡೋದಕ್ಕೆ. ನಾವು ಪ್ರೊಕ್ಯೂರ್ಮೆಂಟ್ ಪ್ರೈಸು 1200 ರೂಪಾಯಿ ಕೊಟ್ಟಿದ್ದೀವಿ ಒಂದು ಕೆಜಿಗೆ ಕೊಟ್ಟಿದ್ದೀವಿ. ಹಂಗೆ ನಾವು ಮೇಂಟೈನ್. ಈ ವರ್ಷ ಅವ್ರಿಗೆ ಅಷ್ಟೇ ಪ್ರೈಸ್ ಸಿಕ್ಕಿದೆ. ಅಷ್ಟೇ ಪ್ರೈಸ್. ಬಟ್ ಅದು ನಿಮ್ಗೆ ನಾನು ಆಗ್ಲೇ ಹೇಳಿದ್ನಲ್ಲ, ಮೊಳಕೆ ಪ್ರಮಾಣ ಸುಮಾರು ಒಂದು 80ರಿಂದ 86-87 ಇರುತ್ತೆ ಅವ್ರದ್ದು. ನಮ್ದು 94-95 ಇರುತ್ತೆ. ಗ್ರೇಡಿಂಗ್ ಮಾಡೋದ್ರಿಂದ ನಮಗೆ ಪರ್ಸೆಂಟೇಜ್ ಜರ್ಮಿನೇಷನ್ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ ಅಂದ್ಕೊಂಡು. ಆಮೇಲೆ ರೈತರು ಸಹಿತ ಈಗ ಮಾಡ್ತಾ ಇರೋರು ಸಹಿತವ ತಳಿ ಶುದ್ಧತೆಯನ್ನು ಕಾಪಾಡ್ಕೊಳ್ತಾ ಕಾಪಾಡ್ತಾ ಇದ್ದಾರೆ. ಕಾಪಾಡ್ತಾ ಇಲ್ಲ ನಂಗೆ ಗೊತ್ತಿಲ್ಲ ಅಂದ್ರೆ, ಯಾಕೆ ನಾವು ರೈತರದ್ದು ನಾವು ತಳಿ ಶುದ್ಧತೆ ನಾವು ನೋಡೋಕ್ಕಾಗಲ್ಲ. ಬಟ್ ರೈತರಿಗೆ ಗೊತ್ತಾಗೋಗುತ್ತೆ. ಇವಾಗ ಈ ಸರಿ ಕೊಂಡ್ಕೊಂಡಿರ್ತಾರೆ ಅನ್ಕೊಳ್ಳಿ, ಚೆನ್ನಾಗಿ ಬಂದಿದ್ರೆ ಅವ್ರು ಮತ್ತೆ ರೈತರ ಹತ್ರ ತಗೊಳ್ಳೋದಿಲ್ಲ. ಅವರು ಕೂಡ ಬುದ್ಧಿವಂತರು. ಅವ್ರೇನ್ ಮಾಡ್ತಾರೆ, ನೆಕ್ಸ್ಟ್ ಚೇಂಜ್ ಮಾಡ್ತಾರೆ. ಇವಾಗ ಈರುಳ್ಳಿ ಏನಂದ್ರೆ ಇದು ಪರಕೀಯ ಪರಾಗಸ್ಪರ್ಶದಿಂದ ಬೀಜ ಕೊಟ್ಟಿರೋದ್ರಿಂದ ಹೈಲಿ ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ಅಂತೀವಿ. ಆಮೇಲೆ ಇದು ಹೆಟ್ರೋಜೈಗಸ್ ಪಾಪ್ಯುಲೇಷನ್, ಇದು ಜೀನ್ ಜೆನೆಟಿಕ್ಸ್ ಇದೆ, ಹೆಟ್ರೋಜೈಗಸ್ ಪಾಪ್ಯುಲೇಷನ್. ಇಲ್ಲಿ ನಿಮ್ಗೆ ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಪದೇ ಅದನ್ನೇ ತಗೊಂಡು ಬೀಜ ತಗೊಂಡು ಪದೇ ಸೆಲ್ಫಿಂಗ್ ಮಾಡ್ತಾನೆ ಇದ್ದಾಗ ಏನಾಗುತ್ತೆ ನಿಮ್ಗೆ ಇನ್ಬ್ರೀಡಿಂಗ್ ಡಿಪ್ರೆಷನ್, ವಿಗರ್ ಬರಲ್ಲ, ಇಳುವರಿ ಡ್ರಾಪ್ ಆಗುತ್ತೆ. ಅವರು ಇವಾಗ 2-3 ಸರಿ ಆದ್ಮೇಲೆ ಚೇಂಜ್ ಮಾಡ್ಕೊಳ್ತಾರೆ. ಬೇರೆ ಹೊಸ ಬೀಜ ತರ್ತಾರೆ. ಹೊಸ ಬೀಜ ತಂದು ಮತ್ತೆ ಗಿಡ ಮಾಡ್ಕೊಂಡು ಮತ್ತೆ ಬೀಜ ಮಾಡ್ತಾರೆ. ಆದ್ರೆ 2-3 ಜನರೇಷನ್ ಮಾಡ್ತಾರೆ. ಮತ್ತೆ ಬಂದಾಗ ಮತ್ತೆ ಹೊಸ ಬೀಜ ತರ್ತಾರೆ. ಪ್ರೈವೇಟ್ ಇದು ಇವರು ಸುಮಾರು ಜನ ನಾನು ನೋಡಿದೀನಿ ರೈತರು ಎಲ್ಲ ಪ್ರೈವೇಟ್ ಕಂಪನಿ ಬೀಜೋತ್ಪಾದನೆ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಕಂಪನಿದು ಯಾವುದು ರಾಯಲ್ ಸೆಲೆಕ್ಷನ್ ಅಂತ ಒಂದು ಬಂದಿದೆ, ಅದೆಲ್ಲ. ಅದಕ್ಕೆ ರೈತರು ಮಾಡೋಂಥ ಅವಕಾಶ ಇದೆ, ಬಟ್ ಹೊಸ ಬ್ರ್ಯಾಂಡಿಂಗ್ ಅಲ್ಲಿ ಮಾಡಲ್ಲ ಅವರು. ಹಂಗಾಗಿ ಅವ್ರ ಮೇಲೆ ಏನು ನೀವು ಕ್ರಮ ತಗೊಳಕ್ಕಾಗಲ್ಲ. ಅವ್ರು ಮಾಡ್ಕೋಬಹುದು, ಅದಕ್ಕೆ ಅವಕಾಶ ಇದೆ, ಮಾಡ್ತಾ ಇದ್ದಾರೆ. ಇಷ್ಟೋ ತನಕ ಫಸ್ಟು ಮೇಡಮ್ ನಾವು ಈರುಳ್ಳಿಯ ಉತ್ಪಾದನೆ ಬಗ್ಗೆ ಮಾತಾಡ್ತಿದ್ದಾಗಿತ್ತು. ಈರುಳ್ಳಿಯ ಉತ್ಪಾದನೆಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ, ಎಷ್ಟು ಮಹತ್ವನೋ ಅಷ್ಟೇ ಮಹತ್ವ ಈರುಳ್ಳಿಯ ಬೀಜೋತ್ಪಾದನೆ ಕೂಡ. ಯಾಕೆಂದರೆ ನೀವು ಹೇಳ್ತಾ ಇದ್ರಿ ಏನಪ್ಪ ಅಂತಂದರೆ ಭಾಳಷ್ಟು ಜನ ರೈತರು ಅವರೇ ಬೀಜವನ್ನು ಉತ್ಪಾದನೆ ಮಾಡಿಕೊಂಡು ಮಾರೋದು ಬಳಸೋದು ಸಹಿತ ಇದ್ದಾವೆ. ನೀವೇ ಹೇಳ್ತಾ ಇದ್ರಿ ಈರುಳ್ಳಿ ಎಷ್ಟು ಬೇಡಿಕೆ ಇದೆಯೋ ಅಷ್ಟು ಬೀಜಗಳು ಉತ್ಪಾದನೆ ಮಾಡ್ಕೊಳ್ಳೋಕ್ಕೆ ಸರ್ಕಾರಿ ಹಲವಾರು ಸಂಸ್ಥೆಗಳಿಂದ ಸಾಧ್ಯ ಆಗ್ತಾ ಇಲ್ಲ. ರೈತರ ಮೇಲೆ ಭಾಳಷ್ಟು ಡಿಪೆಂಡ್ ಆಗಿದ್ದಾರೆ ಭಾಳಷ್ಟು ಜನ ಅಂತ ಅಂದ್ಕೊಂಡು. ಅದಕ್ಕೋಸ್ಕರ ಒಬ್ಬ ರೈತ ಈರುಳ್ಳಿಯ ಬೀಜೋತ್ಪಾದನೆ ಮಾಡಬೇಕು ಅಂತಂದರೆ ಯಾವ ರೀತಿ ಮಾಡ್ಕೊಬೇಕು, ಹೇಗೆ ಅಂತ ಅಂದ್ಕೊಂಡು ಈ ಕಾರ್ಯಕ್ರಮ ಹೆಂಗಂದರೆ ಈರುಳ್ಳಿಯ ಬೀಜೋತ್ಪಾದನೆ ಮಾಡ್ತಾ ಇರೋರಿಗೆ ಅಥವಾ ಮಾಡಬೇಕು ಅಂದ್ಕೊಂಡಿರೋ ಇಬ್ಬರಿಗೂ ಸಹಿತ ಗೊತ್ತಾಗೋ ರೀತಿ ಹಲವಾರು ಮಾಹಿತಿಗಳನ್ನು ಕೊಟ್ಟರೆ, ಇಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಕ್ಕೆ ನಮ್ಮ ವಾಹಿನಿಯ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೋ ತನಕ ನಮಗೆ ಪಲ್ಲವಿ ಮೇಡಮ್ ಅವರು ಈರುಳ್ಳಿಯ ಬೀಜೋತ್ಪಾದನೆ ಯಾವ ರೀತಿ ಮಾಡಬೇಕು, ಅದರಲ್ಲಿರುವಂತಹ ಕೆಲವು ಸೂಕ್ಷ್ಮಗಳು ಏನೇನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರಾಗಿತ್ತು. ಇಷ್ಟೋ ತನಕ ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಜ್ಞಾನ ವಿಜ್ಞಾನಿಯ ಕಂತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತು ಇವರನ್ನೇ ಇನ್ನೊಂದು ಜ್ಞಾನ ವಿಜ್ಞಾನಿ ಕಂತಲ್ಲಿ ಇನ್ನೊಂದು ಹೊಸ ವಿಷಯದ ಬಗ್ಗೆ ಮಾತಾಡ್ತಾ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.